ಕಾಶಿನಗರವನ್ನ ಮಹಾನ್ ಎಲ್ಲ ಕೂಡ ಸಂದರ್ಶನ ಮಾಡ್ತಾರೆ. ವಿದ್ಯಾಲಯ ಇದೆ. ನಾವು ಚರಿತ್ರೆಯಲ್ಲಿ ಓದ್ತೀವಿ, ಈ ಚೈನಾದ ಯಾತ್ರಿಕ ಹುಯೆನ್ ಸಾಂಗ್ ಕೂಡ ಒಂದ್ ಸಮಯದಲ್ಲಿ ಕಾಶಿನಗರವನ್ನ ಸಂದರ್ಶನ ಮಾಡ್ತಾನೆ. ಬಹುಶಃ ಇದು ಒಂದು 500 ಅಥವಾ 600 ವರ್ಷಗಳ ಹಿಂದೆ, ಆ ಕಾಲಮಾನ ಗೊತ್ತಿಲ್ಲ ನನಗೆ. ಚೈನಾದ ಯಾತ್ರಿಕ ಹುಯೆನ್ ಸಾಂಗ್ ಎಂಬುವನು ಕಾಶಿನಗರವನ್ನ ಸಂದರ್ಶನ ಮಾಡ್ತಾನೆ. ಆಗ ಅಲ್ಲಿರ್ತಕ್ಕಂಥ ವಿದ್ಯಾಲಯಗಳು, ಪಂಡಿತರು, ವಿದ್ಯೆ ಅವನ್ನ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ. ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಇದ್ದು ಬಿಡ್ತಾನೆ ಹುಯೆನ್ ಸಾಂಗ್. ಇದ್ದು ಇಲ್ಲಿ ಸಂಸ್ಕೃತ ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿ ಇಲ್ಲಿ ಎಷ್ಟೋ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ವಿದ್ಯಾಭ್ಯಾಸ ಮಾಡಿ ನಂತರ ಚೈನಾ ಹೊರಟೋಗ್ಬಿಡ್ತಾನೆ. ಅದನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ, ಹಿಸ್ಟ್ರಿಯಲ್ಲಿ ನಾವೆಲ್ಲ. ಚೈನಾದ ಹುಯೆನ್ ಸಾಂಗ್ ಅಂತೇಳಿ ಒಬ್ಬ ಯಾತ್ರಿಕ ಬಂದಿದ್ದ. ಬಹುಶಃ ಶತಮಾನ 16 ಅಥವಾ 14 ಶತಮಾನ ಕಾಣುತ್ತೆ. ಹಾಗೆ ಕಾಶಿನಗರ ಮಹಾನ್ ವ್ಯಕ್ತಿಗಳೆಲ್ಲ, ಕಾಶಿ ವಿಶ್ವನಾಥ ಆಗಿರ್ಬೋದು, ವಿಶಾಲಾಕ್ಷಿ, ಕಾಲಭೈರವ, ಅನ್ನಪೂರ್ಣ, ಇದೆಲ್ಲ ಕೂಡ ತುಂಬಾ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಕಾಶಿ. ಪ್ರಳಯದ ಕಾಲದಲ್ಲಿ ಕೂಡ ಪ್ರಳಯ ಆಗದೆ ಉಳ್ಕೊಳ್ತಕ್ಕಂಥ ಒಂದೇ ಒಂದು ಏಕೈಕ ಅಂದ್ರೆ ಇರ್ತಕ್ಕಂಥ ನಗರ ಅಂತಂದ್ರೆ ಕಾಶಿನಗರ ಅಂತ ಹೇಳ್ತಾರೆ. ಹೌದಾ, ಶಿವನ ತ್ರಿಶೂಲದ ಮೇಲೆ ನಿಂತಿದೆ ಅಂತ ಕೂಡ ಹೇಳ್ತಾರೆ. ಅಂತ ಕಾಶಿನಗರದಲ್ಲಿ ಈ ಭಜಗೋವಿಂದ ಸ್ತೋತ್ರದ ಆವಿರ್ಭಾವ ಆಗಿದ್ದು, ಒಬ್ಬ ವೃದ್ಧ ಬ್ರಾಹ್ಮಣನ ನೋಡಿ ಶಂಕರಾಚಾರ್ಯರ ಹೃದಯ ಆಂತರ್ಯದಿಂದ ಅಪ್ರಯತ್ನವಾಗಿ ಮೂಡಿ ಬಂದಿರತಕ್ಕಂಥ ಈ ಸ್ತೋತ್ರಗಳಿವೆಲ್ಲ. 12 ಶ್ಲೋಕಗಳು ಶಂಕರಾಚಾರ್ಯ ಹೇಳ್ತಾರೆ. ಆಮೇಲೆ ಶಿಷ್ಯರು 14 ಶ್ಲೋಕ ಹೇಳಿದ್ರು ಅಂತ ಹೇಳಿ, ಈಶ್ವರ ಮೇಲೆ ಅನುಗ್ರಹದಿಂದ ಆಚಾರ್ಯರು ಮತ್ತೆ 4 ಶ್ಲೋಕ, ಒಟ್ಟು 31 ಅಂತ ಹೇಳ್ತಾರೆ. ಕೆಲವು ಕಡೆ 33, 34 ಕೂಡ ಇದೆ. ಏನೇ ಇರ್ಲಿ, ಇದನ್ನ ದ್ವಾದಶಿ ಮಂಜರಿ ಸ್ತೋತ್ರ ಅಂತ ಹೇಳ್ತಾರೆ. ಮತ್ತು ಬೇರೆ ಬೇರೆ ಹೆಸರುಗಳಿದ್ದಾವೆ ಇದಕ್ಕೆ. ಮೋಹ ಮುದ್ಗರ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಮೋಹವನ್ನ ಬಿಡಿಸ್ತಕ್ಕಂಥ ಹ್ಯಾಮರ್, ಸುತ್ತಿಗೆ, ದೊಡ್ಡ ಸುತ್ತಿಗೆ ಅಂತ ಕೂಡ ಹೇಳ್ತಾರೆ. ನಾವು ನೋಡಿದ್ವಿ. ಅಂದ್ರೆ ಇಲ್ಲಿ ಮೂಢಮತೆ ಅಂದ್ರೆ ಇಲ್ಲಿ ಭಗವಂತನಿಗೆ ಸಂಬಂಧಪಟ್ಟಂತ ಜ್ಞಾನ ಇಲ್ಲದೆ ಇರೋನು ಅಂತ ಅರ್ಥ. ಇಲ್ಲಿ ಮೂಢಮತೆ ಅಂದ್ರೆ ಎಲ್ಲ ಇದೆ, ಇಲ್ಲ ಅಂತ. ಮೂಢಮತೆ ಅಂದ್ರೆ ಮೂರ್ಖ, ಎಲ್ಲ ಇದೆ. ವ್ಯಾಕರಣದ ಜ್ಞಾನ ಇದೆ, ತರ್ಕಶಾಸ್ತ್ರ ಜ್ಞಾನ ಇದೆ, ಎಲ್ಲಾ ಸಂಬಂಧಪಟ್ಟ ಜ್ಞಾನ ಇದೆ. ಯಾವ ಜ್ಞಾನ ಇಲ್ಲಪ್ಪ ಅಂದ್ರೆ ಕೇವಲ ಪರಮಾತ್ಮನ ಸಂಬಂಧಪಟ್ಟ ಜ್ಞಾನ ಒಂದಿಲ್ಲ. ಅವ್ರನ್ನ ಮೂಢಮತೆ ಅಂತ ಕರೀತಾರೆ. ಅವರು ಪಂಡಿತರೇ ನಾವೆಲ್ಲ ಓದಿರ್ತಾನೆ, ಬೇರೆ ಬೇರೆ ಇದ್ರಲ್ಲೆಲ್ಲ ಒಳ್ಳೆ ವಿದ್ವಾಂಸನಾಗಿರ್ತಾನೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಮೂಢ ಅನ್ನೋ ಪ್ರಶ್ನೆ, ಇಲ್ಲಿ ಒಂದು ಪದಕ್ಕೆ ಅರ್ಥ ಏನಪ್ಪಂದ್ರೆ ಪರಮಾತ್ಮನಿಗೆ ಸಂಬಂಧಿಸಿದ ಜ್ಞಾನ ಇಲ್ಲದೆ ಇರತಕ್ಕಂಥವನೇ ಮೂಢ ಅನ್ನೋ ಮಾತನ್ನ. ಅದನ್ನೇ ಆ ಮೂಢತ್ವವನ್ನು ಬಿಡಿಸ್ತಕ್ಕಂಥದ್ದು ಇದು ಮೋಹ ಮುದ್ಗರ ಅಂತಂದ್ರೆ ಹ್ಯಾಮರ್. ಅದಕ್ಕೆ ಹೇಳ್ತಾರೆ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತೆ ದುಃಖೀಕರಣೆ. ಹಾಗಾಗಿ ಗೋವಿಂದನ ಸ್ಮರಣೆ ಮಾಡು. ದುಃಖೀಕರಣೆ, ವ್ಯಾಕರಣ ಸೂತ್ರಗಳು ಸಾಯೋ ಸಮಯದಲ್ಲಿ ನನ್ನನ್ನು ಕಾಪಾಡಲ್ಲ. ಅಂದ್ರೆ ಸಾಯೋ ಸಮಯ ಮುಂದೆ ಅಲ್ಲ, ಜನನ ಮರಣ ಪ್ರವಾಹದಿಂದ ಇವೇನು ಕೂಡ ಕಾಪಾಡಲ್ಲ. ದುಃಖೀಕರಣೆ ಅಂತಂದ್ರೆ ಅಲ್ಲಿ ಒಬ್ಬ ಪಂಡಿತ ವ್ಯಾಕರಣ ಸ್ತೋತ್ರವನ್ನ ಕಂಠಸ್ಥ ಮಾಡ್ತಿದ್ದ. ಹಾಗೆ ಜೀವನದಲ್ಲಿ ಎಲ್ಲರೂ ಕೂಡ ಡುಕ್ರೀಕರಣೆಗಳು ಅಂತಂದ್ರೆ ಬೇರೆ ಬೇರೆ ವಿಷಯಗಳೆಲ್ಲ ಡುಕ್ರೀಕರಣೆಗಳೇ. ಈಗ ಒಬ್ಬರು ಏನೋ ಅಧಿಕಾರಕ್ಕಾಗಿ ಹೋರಾಟ, ಅಂದ್ರೆ ಅಧಿಕಾರ ನನ್ನನ್ನು ಕಾಪಾಡುತ್ತೆ ಅಂತ ಹೇಳಿ, ಇನ್ನೊಬ್ರು ಇನ್ನೇನೋ ಕಾಪಾಡುತ್ತೆ ಅಂತ ಹೇಳಿ, ಹಾಗೆ ಇನ್ನೊಬ್ರು ಇನ್ನೇನೋ, ಹೀಗೆ ಒಬ್ಬೊಬ್ಬರು ಒಂದೊಂದು ಇದರಲ್ಲಿ ಇಟ್ಕೊಂಡಿರ್ತಾರೆ. ಅಂದ್ರೆ ಇಲ್ಲಿ ಮೂಢ ಅಂತಂದ್ರೆ ಪರಮಾತ್ಮ ಸಂಬಂಧಪಟ್ಟ ಜ್ಞಾನ ಇಲ್ಲದೆ ಇರೋನೇ ಮೂಢ ಅನ್ನೋ ಮಾತನ್ನ ಹೇಳಿದ್ರು. ಈಗ ಆ ಮಾತನ್ನ ನಾವು ಅವ್ರಿಗೆ ಹೇಳಂಗಿಲ್ಲ. ಯಾಕಂದ್ರೆ ಅವ್ರು ಅನ್ಕೊಂತಾರೆ ಇವರೇ ಮೂರ್ಖರು, ಪ್ರಪಂಚ ಇಷ್ಟೊಂದು ಸುಂದರವಾದ ಪ್ರಪಂಚದಲ್ಲಿ ಆನಂದವಾಗಿ ಇರೋದು ಬಿಟ್ಟು ಅದೇನೋ ವೈರಾಗ್ಯ ಅಂತೇಳಿ, ಅದೇನೋ ಏಕಾಂತ, ಅದೇನೋ ಧ್ಯಾನ, ಬೆಳಗ್ಗೆ ಯಾವ್ದು ಕೆಲ್ಸಕ್ಕೆ ಬಾರದ ಮಾತುಗಳು ಹೇಳ್ಕೊಂತ ಜೀವನಾಚರಣೆ ಮಾಡ್ತಿದ್ದಾರೆ. ಇವತ್ತು ಸಂಡೇ, ಹಾಲಿಡೇ, ಜಾಲಿಡೇ ಎಲ್ಲವನ್ನು ಬಿಟ್ಟು ಏನೋ ಬೆಳಗ್ಗೆ ಕಣ್ಣು ಮುಚ್ಚಿ ಕೂತಿರ್ತಾರಲ್ಲ, ಇವರು ಮೂರ್ಖರಿದ್ದಾರೆ ಅಂತ ಅವ್ರು ನಮ್ಮನ್ನು ತಿಳ್ಕೋಬಹುದು. ಆದ್ರೆ ಇಲ್ಲಿ ಆಚಾರ್ಯರ ವಾಣಿ ನಮ್ಗೆ ಪ್ರಮಾಣ. ಮೂಢ ಅಂದ್ರೆ ಪರಮಾತ್ಮನ ಜ್ಞಾನ ಇದ್ದೇ ಇರ್ತಕ್ಕಂಥವನು.
ಹಾಗೆ ಯಾವ್ದಾವ್ದನ್ನ ಮನುಷ್ಯ ನಂಬ್ಕೊಂಡು ಬದುಕ್ತಾನೆ ಅವೆಲ್ಲ ಕೂಡ ಅಂತಿಮ ಸಮಯದಲ್ಲಿ ಅವನನ್ನ ಕಾಪಾಡೋದಿಲ್ಲ. ಒಂದು ಇಲ್ಲಿ ಅಂತಿಮ ಸಮಯ ಅಂತಂದ್ರೆ ಇಲ್ಲಿ ಮರಣ ಸಮಯ ಆಗಿರ್ಬೋದು ಅಥವಾ ಜೀವನ ಪರ್ಯಂತ ಕೂಡ ಸುಖ ಶಾಂತಿ ನೆಮ್ಮದಿ ಕೊಡ್ಲಿಕ್ಕಿಲ್ಲ. ಹಾಗಾಗಿ ಗೋವಿಂದಂಬಜ ಮೂಢಮತೆ ಸಂಪ್ರಾಪ್ತಿಯ ಸನ್ನಿಹಿತೆ ಕಾಲೇ ದುಃಖೃಣ್ಕರಣೆ ನಹಿ ನಹಿ ರಕ್ಷತಿ. ಕಾಲ ಆಸನ್ನವಾದಾಗ ಈ ದುಃಖೃಣ್ಕರಣೆಗಳು ಕಾಪಾಡೋದಿಲ್ಲ. ಅಂದ್ರೆ ಇಲ್ಲಿ ವ್ಯಾಕರಣ ಪಂಡಿತನಿಗೆ ಹೇಳಿದ್ದು ಪಂಡಿತನ ನಿಮಿತ್ತವಾಗಿ ಇಟ್ಕೊಂಡು ನಮ್ಮೆಲ್ಲರೂ ಬೆಳಿರ್ತಕ್ಕಂಥ ಮಾತುಗಳಿವು ಅನ್ನೋದನ್ನ ನಾವೆಲ್ಲ ಜ್ಞಾಪಕ ಇಟ್ಕೋಬೇಕು. ಹಾಗಾಗಿ ಗೋವಿಂದಂಬಜ ಮೂಢಮತೆ ಇಲ್ಲಿ ಒಂದು ಇದನ್ನ ಎರಡು ರೀತಿ ತಗೋಬಹುದು. ಒಂದು ಸಗುಣ ಸಾಕಾರ ರೀತಿಯಾಗಿ ಕೂಡ ಪರಮಾತ್ಮನ ಕಲಿಯುಗದಲ್ಲಿ ಪರಮಾತ್ಮ ನಾಮಸ್ಮರಣೆ, ಕಲಿಯುಗದಲ್ಲಿ ನಾಮಸ್ಮರಣೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಇನ್ನೊಂದು ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಳ್ತಕ್ಕಂತ ವಿಧಾನ ಕೂಡ ಇದೆ. ಅದನ್ನ ತತ್ವಜ್ಞಾನ ಅಂತೀವಿ, ನಾವು ಪ್ರತಿದಿನ ಹೇಳ್ಕೊತೀವಲ್ಲ. ಹಾಗಾಗಿ ಪರಮಾತ್ಮನ ಪೂಜಿಸತಕ್ಕಂತ ವಿಧಾನಗಳು ಒಂದು ಸಗುಣ ಸಾಕಾರ ಆಗಿರ್ಬೋದು ಅಥವಾ ನಿರ್ಗುಣ ನಿರಾಕಾರ ಆಗಿರ್ಬೋದು. ಎರಡೂ ಕೂಡ ಪರಮಾತ್ಮನ ಪೂಜೆಗಳೇ. ಅದೇ ಶಂಕರಾಚಾರ್ಯರೇ ಅಂತ ಹೇಳ್ತಾರೆ, ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವ ಗರೀಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅಭಿಧೀಯತೆ. ಮೋಕ್ಷ ಸಾಧನ ಸಾಮಗ್ರಿಗಳು ಎಷ್ಟೋ ಇದಾವೆ, ನಾವು ಇದ ಭಕ್ತಿ ಅಂತ ಹೇಳ್ತೀವಿ, ಇನ್ನೂ ಬೆಷ್ಟೇ ಇರ್ಬೋದು. ಅದರಲ್ಲಿ ಭಕ್ತಿರೇವ ಗರೀಯಸಿ, ಭಕ್ತಿಯೇ ಗರೀಯಸಿ. ಗರಿ ಅಂತಂದ್ರೆ ಶ್ರೇಷ್ಠವಾದದ್ದು, ಎಲ್ಲಕ್ಕಿಂತ ದೊಡ್ಡದು, ಉತ್ತಮವಾದದ್ದು ಅಂತ ಶಂಕರಾಚಾರ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಭಕ್ತಿ ಅಂದ್ರೇನು? ಮತ್ತೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಹೇಳ್ತಾರೆ ಅವರು, ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವ ಗರೀಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅಭಿಧೀಯತೆ. ಸ್ವರೂಪದ ಅನುಸಂಧಾನ ಅಂದ್ರೆ ನಾನು ಯಾರು, ನಾನು ಎಲ್ಲಿಂದ ಬಂದೆ, ಶರೀರ ಅಂತಂದ್ರೇನು, ಮನಸ್ಸು ಅಂತಂದ್ರೇನು, ಇಂದ್ರಿಯಗಳಂತಂದ್ರೇನು, ಅಂದ್ರೆ ಇದರಲ್ಲಿ ಯಾವ್ದು ನಿತ್ಯ ಯಾವ್ದು ಅನಿತ್ಯ, ಶರೀರ ಸತ್ಯನಾ ಅಥವಾ ಯಾವ್ದು ಸ್ವಯಂ ಪ್ರಕಾಶ, ಯಾವ್ದು ಪರಪ್ರಕಾಶ, ಇದರ ಬಗ್ಗೆ ಸ್ವಸ್ವರೂಪದ ಅಂದ್ರೆ ತನ್ನನ್ನು ತಾನು ತಿಳಿಯತಕ್ಕಂತ ಅನುಸಂಧಾನ ಏನು ಸಾಧನೆ ಇದೆಯಲ್ಲ, ಅದು ಕೂಡ ಭಕ್ತಿಯೇ. ಈ ಮಾತು ಹೇಳಿದ್ಯಾರು? ಯಾರು ಈ ಭಜಗೋವಿಂದ ಸ್ತೋತ್ರವನ್ನು ಬರೆದಿದ್ದಾರೋ, ಅಂದ್ರೆ ಭಜಗೋವಿಂದ ಸ್ತೋತ್ರವನ್ನ ಅಪ್ರಯತ್ನವಾಗಿ ಯಾರ ಮುಖದಲ್ಲಿ ಬಂತೋ, ಯಾರ ಆ ಬಾಯಲ್ಲಿ ಬಂತೋ, ಅದೇ ಶಂಕರಾಚಾರ್ಯರು ಹೇಳಿರ್ತಕ್ಕಂಥ ಸಂದೇಶ. ಸ್ವಸ್ವರೂಪ ಅನುಸಂಧಾನಂ ಭಕ್ತಿ ರೀತ್ಯ ಅಭಿಧೀಯತೆ. ತನ್ನ ಸ್ವರೂಪದ ಅನುಸಂಧಾನ ಕೂಡ ಭಕ್ತಿಯೇ. ಹಾಗಾಗಿ ಒಂದು ನಾಮಸ್ಮರಣೆ ಭಕ್ತಿ ಇಲ್ಲಂತಲ್ಲ. ಆನಂತರ ಸ್ವಸ್ವರೂಪ, ತನ್ನ ಸ್ವರೂಪದ ಅನುಸಂಧಾನ ಮಾಡುವಂತ ಧ್ಯಾನ, ಚಿಂತನೆ, ವಿಚಾರಣೆ ಇವೆಲ್ಲ ಕೂಡ ಭಕ್ತಿಯೇ. ಇಲ್ಲ ಕೂಡ ಜ್ಞಾಪಕ ಇಟ್ಕೋಬೇಕು. ಇವೆರಡು ಹೇಳಿದ್ಯಾರು? ಎರಡು ಹೇಳಿದ ಶಂಕರಾಚಾರ್ಯ. ಹಾಗಾಗಿ ಸಗುಣ ಸಾಕಾರ ಉಪಾಸನೆಯನ್ನು ಖಂಡನೆ ಮಾಡಂಗಿಲ್ಲ. ಹಂಗಂತ ನಿರ್ಗುಣ ನಿರಾಕ, ಇಲ್ಲಿ ಸಗುಣ ಸಾಕಾರ ಮಾತ್ರ ಹೇಳಿದ್ದಾರೆ. ಇಲ್ಲಿ ಗೋವಿಂದ ಭಜಂತೆ, ಆಗ ಗೋವಿಂದನ ಮಾತ್ರ ಬಯಸು ಅಂದ್ರೆ ನಿರಾಕಾರವನ್ನು ಖಂಡನೆ ಮಾಡೋಂಗಿಲ್ಲ. ಹೋಗಿ ಭಕ್ತಿಗೆ ನಿರ್ವಚನ ಶಂಕರಾಚಾರ್ಯರು ಸ್ವಸ್ವರೂಪ ಅನುಸಂಧಾನ ಅಂತ ಹೇಳಿದ್ದಾರೆ. ಹಾಗಾಗಿ ಸಗುಣ ಸಾಕಾರವನ್ನು ಖಂಡನೆ ಮಾಡೋಣವೇ? ಇಲ್ಲ, ಅದನ್ನು ಕೂಡ ಖಂಡನೆ ಮಾಡೋಂಗಿಲ್ಲ. ಒಂದ್ ಕಡೆ ಸಗುಣ ಸಾಕಾರವನ್ನು ಪುಷ್ಟಿಗೊಳಿಸುವಂತ ಮಾತುಗಳನ್ನ ಹೇಳ್ತಾರೆ, ಇನ್ನೊಮ್ಮೆ ನಿರ್ಗುಣ ನಿರಾಕಾರದ ಭಕ್ತಿಯನ್ನ ಕೂಡ ಪುಷ್ಟಿಗೊಳಿಸುವ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಅಧಿಕಾರತ್ವವನ್ನ ನೋಡಿ, ಅಧಿಕಾರಿಗೆ ತಕ್ಕಂತೆ ಸಗುಣ ಸಾಕಾರ ಉಪಾಸನೆ ಮಾಡ್ಬೋದು, ಅಥವಾ ಸ್ವಲ್ಪ ಚಿಂತನೆ ಧ್ಯಾನ ಮಾಡುವಂತ ಶಕ್ತಿ ಇದ್ರೆ ನಿರ್ಗುಣ ನಿರಾಕಾರ ಉಪಾಸನೆ ಅಥವಾ ಸ್ವಸ್ವರೂಪದ ಅನುಸಂಧಾನ, ಆತ್ಮಚಿಂತನೆ, ಮನನ, ಶ್ರವಣ, ನಿಧಿಧ್ಯಾಸನ ಇವೆಲ್ಲ ಕೂಡ ಭಕ್ತಿನೇ. ಭಕ್ತಿ ಅಂದ್ರೆ ಕೇವಲ ನಾಮಸ್ಮರಣೆ ಅದು ಮಾತ್ರ ಅಲ್ಲ, ಇದು ಕೂಡ ಭಕ್ತಿನೇ. ಹಂಗಾದ್ರೆ ಅದು ನಾಮಸ್ಮರಣೆ ಅಲ್ವ ಅಂದ್ರೆ ಅದು ಕೂಡ ಭಕ್ತಿನೇ. ಸ್ವಸ್ವರೂಪ ಅನುಸಂಧಾನ ಇದೆಯಲ್ಲ, ಶ್ರವಣ, ಮನನ, ನಿಧಿಧ್ಯಾಸನ ಮತ್ತು ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲಲಿಕ್ಕೆ ಏನೇನು ಸಾಧನವನ್ನ ನಾವು ಅನುಸರಿಸ್ತೀವಿ, ಸಾಧನೆ ಅವೆಲ್ಲ ಕೂಡ ಭಕ್ತಿಯೇ. ಹಾಗಾಗಿ ಇಲ್ಲಿ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಅಂದ್ರೆ ಬೇರೆ ಬೇರೆ ಯಾವ್ದನ್ನ
ಇದು ನನ್ನ ಕಾಪಾಡುತ್ತೆ, ಅದು ನನ್ನ ಕಾಪಾಡುತ್ತೆ. ಇದೆಲ್ಲವನ್ನ ಸಾಮಾನ್ಯವಾಗಿ ನಮ್ಮ ಅಧಿಕಾರ ಕಾಪಾಡುತ್ತೆ, ಹಣ ಕಾಪಾಡುತ್ತೆ, ಐಶ್ವರ್ಯ ಕಾಪಾಡುತ್ತೆ, ಜನ ಕಾಪಾಡ್ತಾರೆ, ನನ್ನ ಶರೀರ ನನ್ನ ಕಾಪಾಡುತ್ತೆ, ನನ್ನ ಬಲ ನನ್ನ ಕಾಪಾಡುತ್ತೆ. ಈಗ ಪಂಡಿತನಿಗೆ ಡುಕ್ರೀಕರಣೆ, ನಮಗೆ ಇವೆಲ್ಲ ಡುಕ್ರೀಕರಣೆ. ನನಗೆ ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಕಾಪಾಡೋದಿಲ್ಲ. ಸ್ವಸ್ಥ ಕೇಳಿಸ್ತಾ ಇದೆಯಾ? ಯಾರೋ ಮಾತಾಡ್ತಿದ್ದಾರೆ, ನನಗೆ ಕೇಳಿಸಿಲ್ಲ. ಹಾ ಹಾಗೆ ಅದು ಕಾಪಾಡುತ್ತೆ. ಅದೇ ಒಬ್ಬೊಬ್ಬರು ಒಂದೊಂದು ತಂದೆ ಆಗಿರ್ತಕ್ಕಂತ ಕೆಲವೊಂದರ ಮೇಲೆ ವಿಶ್ವಾಸ ಇಟ್ಕೊಂಡು ಬರ್ತಾ ಇರ್ತೀವಿ. ನಮ್ಗೇನಪ್ಪ, ನಮ್ಮವ್ರು ತುಂಬಾ ಜನ ಇದ್ದಾರೆ, ಯಾರಿದ್ರೆ ಏನು ಹೋದ್ರೆ ನನಗೇನು, ನನಗೆ ಬೇಕಾದ ಶ್ರಮ ಇದೆ. ಇನ್ನೊಬ್ಬ ಅನ್ಕೋತಾನೆ ನನಗೆ ಶರೀರದಲ್ಲಿ ಒಳ್ಳೆ ಬಲ ಇದೆ, ಇನ್ನೊಬ್ಬ ನನಗೆ ಒಳ್ಳೆ ಹೆಸರಿದೆ, ನಾನು ಒಳ್ಳೆ ವಾಕ್ಚಾತುರ್ಯ ಇದೆ. ಈ ತರ ಒಬ್ಬೊಬ್ಬರು ನನ್ನನ್ನು ಆಶ್ರಯಿಸಿ ಅವೇ ನಮ್ಮನ್ನು ಕಾಪಾಡುತ್ತೆ, ಅವೇ ತಮ್ಮ ಜೀವನದ ಲಕ್ಷ್ಯವನ್ನಾಗಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹೇಳ್ತಾರೆ ಪರಮಾತ್ಮ, ಡುಕ್ರಣ್ಕರಣೆ ನಹಿ ನಹಿ ರಕ್ಷತಿ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ. ಸಮಯ ಆಸನ್ನವಾದಾಗ ಡುಕ್ರಣ್ಕರಣೆ ಕಾಪಾಡುವುದಿಲ್ಲ. ಹಾಗೆ ನಾವು ಯಾವ್ದನ್ನ ನಂಬಿಕೊಂಡು ಜೀವನ ಮಾಡ್ತಿದ್ದೀವಿ ಅವೆಲ್ಲ ಡುಕ್ರಣ್ಕರಣೆಗಳೇ. ಈ ಕೇವಲ ಪಂಡಿತನಿಗೆ ಮಾತ್ರ ಏನಿದ್ದಲ್ಲ, ಪಂಡಿತನನ್ನ ನಿಮಿತ್ತವಾಗಿಟ್ಕೊಂಡು ನಮ್ಮೆಲ್ಲರೂ ಯಾವ್ದನ್ನ ಪರಮಾತ್ಮ ಬಿಟ್ಟು ಅನ್ಯ ವಸ್ತುಗಳ ವೈಭವಗಳನ್ನ ನಾವು ಜೀವನದ ಲಕ್ಷ್ಯವನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅವೆಲ್ಲ ಡುಕ್ರಣ್ಕರಣೆಗಳೇ ಅನ್ನೋ ಮಾತನ್ನ ಶಂಕರಾಚಾರ್ಯರು ಪಂಡಿತನನ್ನ ನಿಮಿತ್ತವಾಗಿಟ್ಕೊಂಡು ನಮ್ಮೆಲ್ಲರಿಗೂ ಉಪದೇಶ ಮಾಡಿದ್ದಾರೆ. ಹೇಗೆ ಅರ್ಜುನನ ನಿಮಿತ್ತವಾಗಿಟ್ಕೊಂಡು ಎಲ್ಲಾ ಸಮಾಜಕ್ಕೆ ಪರಮಾತ್ಮ ಉಪದೇಶ ಮಾಡಿದ್ರು, ಹಾಗೆ ಪಂಡಿತರ ನಿಮಿತ್ತ ಇದೆಲ್ಲದು ಯಾರ ಸ್ಟೋರಿ ಅಂದ್ರೆ ನಮ್ಮದೇ ಸ್ಟೋರಿ, ಬೇರೆ ಯಾರ್ದು ಅಲ್ಲ, ನಮ್ದೇ ಸ್ಟೋರಿ. ಹಾಗಾಗಿ ಗೋವಿಂದನ ಭಜೆ ಮೂಢಮತೆ. ಪರಮಾತ್ಮನ ಕಲಿಯುಗದಲ್ಲಿ ನಾಮಸ್ಮರಣೆ ಕೂಡ ಹೆಚ್ಚಿನ ಪ್ರಶಸ್ತಿ ಇದೆ. ಅದೇ ರೀತಿ ಸ್ವಸ್ವರೂಪಾನುಸಂಧಾನ ಭಕ್ತಿ ರೀತಿ ಅಭಿಧೀಯತೆ. ಸ್ವಸ್ವರೂಪದ ಅನುಸಂಧಾನ ಕೂಡ ಭಕ್ತಿನೇ. ಶ್ರವಣ, ಮನನ, ನಿಧಿಧ್ಯಾಸನ ಇದಕ್ಕೆ ಸಂಬಂಧಪಟ್ಟ ಸಾಧನೆ ಏನಲ್ಲಿ ಅದೆಲ್ಲ ಕೂಡ ಭಕ್ತಿಯೇ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀವಿ. ಆ ಡುಕ್ರೀಕರಣೆ ಆಯ್ತು, ಯಾರ್ದು ಪಂಡಿತಂದ ಆಯ್ತು. ಈಗ ಇನ್ನು ಬೇರೆ ಬೇರೆ ಡುಕ್ರೀಕರಣ ಏನೇನಿದೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾರೆ ಶಂಕರಾಚಾರ್ಯ. ಈಗ 2ನೇ ಶ್ಲೋಕಕ್ಕೆ ಹೋಗೋಣ. ಇದು ಮೊದಲನೇದು ಚರಣ, ಅಂದ್ರೆ ಪ್ರತಿಯೊಂದು ಶ್ಲೋಕಕ್ಕೂ ಚರಣ ಇದ್ದಾಗ ಭಜಗೋವಿಂದ ಭಜಗೋವಿಂದ ಅಂತೇಳಿ. ಯಾರು ಹೇಳ್ತೀರಿ? ಮೂಢ ಜಹೀಹಿ ಹೇಳ್ತೀರಾ? ಹೇಳಿ ಮ್ಯಾರ್, ಹೇಳಿ. ಮೂಢ ಜಹೀಹಿ ಮೂಢ ಜಹೀಹಿ ಮೂಢ ಜಹೀಹಿ ಧನಾಗಮ ತೃಷ್ಣಾಂ ಧನಾಗಮ ತೃಷ್ಣಾಂ ಧನಾಗಮ ತೃಷ್ಣಾಂ ಮೂಢ ಜಹೀಹಿ ಧನಾಗಮ ತೃಷ್ಣಾಂ ಮೂಢ ಜಹೀಹಿ ಧನಾಗಮ ತೃಷ್ಣಾಂ ಮೂಢ ಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಕುರು ಸದ್ಬುದ್ಧಿಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಮನಸಿ ವಿತೃಷ್ಣಾಂ ಮನಸಿ ವಿತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ
ಯಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ವಿತ್ತಂ ತೇನ ವಿನೋದಯ ಚಿತ್ತಂ. ವಿತ್ತಂ ತೇನ ವಿನೋದಯ ಚಿತ್ತಂ. ಶ್ಲೋಕ ಪೂರ್ತಿ ಹೇಳ್ಬೇಕು. ಮೂಢಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಮೂಢಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮೂಢಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಮೂಢ ಧನಾಗಮ ತೃಷ್ಣಾಂ ಜಹೀಹಿ ವಿತೃಷ್ಣಾಂ ಮನಸಿ ಸದ್ಬುದ್ಧಿಂ ಕುರು ನಿಜ ಕರ್ಮೋಪಾತ್ತಂ ಯತ್ ವಿತ್ತಂ ಲಭಸೆ ತೇನ ಚಿತ್ತಂ ವಿನೋದಯ. ಮೂಢ ಅಂದ್ರೆ ಈಗ ನಾವು ಹೇಳ್ಕೊಡಿ. ಮೂಢ ಅಂತಂದ್ರೆ ಯಾರು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮೂಢ ಅಂತಂದ್ರೆ ಇಲ್ಲೇ ಪರಮಾತ್ಮನ ಸಂಬಂಧಪಟ್ಟ ಜ್ಞಾನ ಇಲ್ಲದೆ ಇರ್ತಕ್ಕಂಥವನು. ಅಂದ್ರೆ ನಾನು ಅಂತಂದ್ರೆ ಏನು? ಇಲ್ಲಿ ಸತ್ಯಾಸತ್ಯದ ಬಗ್ಗೆ ವಿಚಾರ ಇಲ್ಲದೆ ಇರತಕ್ಕಂಥವನೇ ಮೂಢ ಅಂತ ಹೇಳಿದ್ರು. ನಾ ತಿಳ್ಕೊಂಡಾಗ್ಲಿ ಅದನ್ನ ಮತ್ತೆ ಶುರು ಮಾಡ್ತಾರೆ. ಮೂಢ ಜಹೀಹಿ ಅಲ್ಲೇ ಹೇಳಿದ್ರು ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ. ಇಲ್ಲಿ ಮೂಢ ಮತ್ತೆ ಮೂಢ ಏನು? ಮೂಢ ಜಹೀಹಿ ಅಂದ್ರೆ ಓ ಮೂಢ ಮೂರ್ಖನೇ, ಅಂದ್ರೆ ಓ ಬುದ್ಧಿ ಇಲ್ಲದೆ ಇರೋವನೇ, ಪರಮಾತ್ಮನ ಚಿಂತನೆ ಇಲ್ಲದೆ ಇರೋವನೇ. ಧನಾಗಮ ತೃಷ್ಣಾಂ ಜಹೀಹಿ. ಧನಾಗಮ ತೃಷ್ಣ ಅಂದ್ರೆ ಹಣ ಬೇಕು 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 ಒದ್ದಾಡ್ತಿದೆಯಲ್ಲ. ಐಶ್ವರ್ಯ ಹಣ ಅಂತಂದ್ರೆ ಇಲ್ಲಿ ಸಾಮಾನ್ಯವೇ ನಾವು ಕೇವಲ ನೋಟು ದುಡ್ಡು ಕಾಸು ಬಂಗಾರ ಅಷ್ಟೇ ಅಲ್ಲ. ಏನೇನು ಕಾಮನೆಗಳಿದೆ ಅವೆಲ್ಲ ಇದು ಸಂಪತ್ತು ಐಶ್ವರ್ಯ ಅಂತೀವಲ್ಲ ಅದೆಲ್ಲ ಸೇರಿ ಹಣನೇ. ಕಾಮನೆಗಳೆಲ್ಲ ಇನ್ನು ಹೇಳ್ಕೊಡವಲ್ಲ ಕಾಮನೆಗಳ ಬಗ್ಗೆ. ಕಾಮಹ ಯಾರು? ಈ ಮನುಷ್ಯನನ್ನ ಬಲವಂತವಾಗಿ ಪಾಪ ಕರ್ಮಗಳಲ್ಲಿ ತೊಡಗಿಸುವುದು ಯಾರು? ದೇವರ ಪ್ರಾರಬ್ಧನ ಅಂತ ಹೇಳ್ಕೊಂಡಿನಿ. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತೆ ತಸ್ಕರಾಹ ಜ್ಞಾನರತ್ನಾಪಹಾರಾಯ ಅದ್ರ ಬಗ್ಗೆ ಹೇಳ್ಕೊಂಡಿವಿ. ಅಂದ್ರೆ ಇಷ್ಟ ಇಲ್ಲದಿದ್ರು ಕೂಡ ಯಾರು ನಮ್ಮನ್ನ ಕರ್ಮದಲ್ಲಿ ತೊಡಗಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೆ ನಮಿಹ ವೈರಿಣಂ. ಏಷ ಕಾಮಃ ಏಷ ಕ್ರೋಧ ಮಹಾಶನಃ. ಸರಿ, ಮಹಾಶನ ಬಹಳ ತಿನ್ನುವನು, ಎಷ್ಟು ಕೊಟ್ಟರು ಸಾಕಾಗಲ್ಲ ಇವನು. ಹಾಗೆ ಇಲ್ಲಿ ಹಣ ಅಂತಂದ್ರೆ ಕೇವಲ ಹಣ ಅಂತಲ್ಲ, ಎಲ್ಲ ಹಣ ಆಗಿರ್ಬೋದು, ಮನೆಯಾಗಿ ಇನ್ನೊಂದು ಮತ್ತೊಂದು ಕಾಮನೆಗಳೇ ಇಲ್ಲಿ ಹಣ. ಹಣದ ಇನ್ನೊಂದು ರೂಪನೇ ಕಾಮನೆಗಳು. ಕಾಮನೆಗಳೇ ಹಣ ಐಶ್ವರ್ಯ. ಇದ್ರ ಹಿಂದೆ ಬೀಳ್ಬೇಡ. ಧನಾಗಮ ತೃಷ್ಣಾಂ ಜಹೀಹಿ. ಐಶ್ವರ್ಯದ ಹಿಂದೆ ಬೀಳ್ಬೇಡ. ಯಾಕೆ ಅಂತಂದ್ರೆ ವಿತೃಷ್ಣಾಂ ಮನಸ್ಸಿ ಸದ್ಬುದ್ಧಿಂ ಕುರು. ಮನಸ್ಸಿನಲ್ಲಿ ದುರಾಶೆಯನ್ನ ಬಿಡು. ಮನಸ್ಸಿನಲ್ಲಿ ಒಳ್ಳೆ ಬುದ್ಧಿಯನ್ನ, ಅಂದ್ರೆ ಸತ್ಪದಾರ್ಥ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಬುದ್ಧಿಯನ್ನ ಕುರು. ಒಳ್ಳೆ ಬುದ್ಧಿಯನ್ನ ಇಟ್ಕೋ.
ನಿಜ ಕರ್ಮೋಪಾತಂ ಅಂದ್ರೆ ನಾವು ಮಾಡೋ ಕರ್ಮಗಳಿಂದ, ನಾವು ಮಾಡ್ತಕ್ಕಂತ ಶ್ರಮದಿಂದ ಎತ್ತು ವಿತ್ತಂ ಲಭಸೆ, ಯಾವ ಧನದ ಅಂದ್ರೆ ಏನು ಹಣದ ಪ್ರಾಪ್ತಿ ಆಗ್ತದೆ, ತೇನ ಚಿತ್ತಂ ವಿನೋದಯ, ಅದರಿಂದ ಏನು ಸಂತೋಷವಾಗಿದೆ. ಅಂದ್ರೆ ಹಣದ ಆಶೆಯಲ್ಲೇ ಜೀವನ ಕಳಿಬೇಡ. ಏನು ಪ್ರಾರಬ್ಧಾನುಸಾರವಾಗಿ ನಿನ್ನ ಕರ್ಮಾನುಸಾರವಾಗಿ ಪ್ರಾಪ್ತಿ ಆಗುತ್ತೆ ಅದರಲ್ಲಿ ತೃಪ್ತಿಯನ್ನ ಇರೋದು ಕಲ್ತ್ಕೋ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾ ತೇ ಸಂಗೋಸ್ತು ಕರ್ಮ. ನಾವ್ ಹೇಳ್ಕೊಂಡ್ವಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದ್ರೇನು, ಕೇವಲ ಕರ್ಮ ಆಚರಣೆಯಲ್ಲಿ ಮಾತ್ರ ನಮ್ಗೆ ಅಧಿಕಾರ ಇದೆ, ಫಲ ಅಂತಕ್ಕಂಥದ್ದು ಅದು ಪರಮಾತ್ಮನಿಂದ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಫಲದ ಆಸೆ ಬಿಟ್ಬಿಡು, ಕೇವಲ ನಿನ್ನ ಕರ್ತವ್ಯವನ್ನು ಮಾತ್ರ ಮಾಡ್ತಾ ಹೋಗು. ನಿನ್ನ ಕರ್ಮಾನುಸಾರವಾಗಿ ಏನು ಪ್ರಾಪ್ತಿ ಆಗುತ್ತೆ ಅದರಲ್ಲಿ ನೀನು ಖುಷಿಯಾಗಿರ್ಬೇಕು ಅನ್ನೋ ಮಾತನ್ನು ಹೇಳ್ತೀವಿ. ಉದಾಹರಣೆಗೆ ರೈತರು ಬೆಳೆ ಬೆಳೀತಾರೆ, ತುಂಬಾ ಕಷ್ಟಪಡ್ತಾರೆ, ರಾತ್ರಿ ಹಗಲು ರಾತ್ರಿ ಅಲ್ಲೇ ಕಾವಲಿರ್ತಾರೆ, ನೀರ್ ಕಟ್ತಾರೆ, ನೀರ್ ಹಾಯಿಸ್ತಾರೆ, ಎಲ್ಲ ಮಾಡಿದ್ದೇಕಪ್ಪ, ಎಷ್ಟು ಶ್ರಮ ಅಂದ್ರೆ ಅಷ್ಟು ಶ್ರಮ. ಆದ್ರೆ ಟೊಮೆಟೊ ತಗೊಂಡು ಕೋಲಾರ ಮಾರ್ಕೆಟ್ ಹೋಗ್ತಾರೆ, ಚಿಂತಾಮಣಿ ಮಾರ್ಕೆಟ್ ಹೋಗ್ತಾರೆ, ಎಷ್ಟು ಅಂದ್ರೆ ಒಂದು ಬಾಕ್ಸ್ ಅಂದ್ರೆ 13 kg 50 ರೂಪಾಯಿ. ಮತ್ತೆ ನಾವ್ ಇಷ್ಟೆಲ್ಲ ಕಷ್ಟಪಟ್ಟವಲ್ಲ, ಫಲ ಪರಮಾತ್ಮನೇ ಕೊಡ್ಬೇಕು. ಪ್ರಯತ್ನ ಎಷ್ಟಾದ್ರೂ ಮಾಡ್ಕೊ, ಪ್ರಯತ್ನ ಕರ್ಮಣ್ಯೇವಾಧಿಕಾರ ಹತೆ ಮಾ ಫಲೇಶು, ಕರ್ಮ ಮಾಡೋದ್ರಲ್ಲಿ ಅಧಿಕಾರ ಇದೆ, ಫಲದಲ್ಲಿ ನಿನ್ನ ಅಧಿಕಾರ ಇಲ್ಲ. ಫಲ ಅಂತಕ್ಕಂಥ ಪರಮಾತ್ಮನೇ ಕೊಡ್ಬೇಕು. ಇಲ್ಲಾಂದ್ರೆ ನೀವೆಷ್ಟೇ ಪ್ರಯತ್ನ ಮಾಡಿ ಫಲ ಬರಲ್ಲ. ಕೆಲವೊಮ್ಮೆ ಸ್ವಲ್ಪ ಪ್ರಯತ್ನದಿಂದ ಕೂಡ ಫಲ ಬಂದ್ಬಿಡ್ತದೆ, ಕೆಲವೊಮ್ಮೆ ಎಷ್ಟೋ ಪ್ರಯತ್ನ ಮಾಡಿದ್ರು ಫಲ ಬರಲ್ಲ. ನಾವು ನೋಡ್ತೀವಿ. ಉದಾಹರಣೆಗೆ ನಾನು ನೋಡಿದ್ದೇನೆ, ಒಂದ್ಸರಿ ಈ ಟೊಮೆಟೊ ರೇಟ್ ಇಲ್ಲ, ಎಲ್ಲ ಬಿಟ್ಟೇ ಬಿಟ್ರು, ಎಲ್ಲ ನೀರ್ ಹಾಯಿಸೋದು ಬಿಟ್ಬಿಟ್ರು, ಬೆಳೆಗೆ ಎಲ್ಲ ಬಿಟ್ಬಿಟ್ರು, ಎಲ್ರು ಬಿದ್ದೋಯ್ತು. ಒಬ್ಬೊಂದು ಮಾತ್ರ ಸ್ವಲ್ಪ ಉಳ್ಕೊಂಡಿತ್ತು. ಆ ನೀರ್ ಕಟ್ಟಿಲಿ ಎಲ್ಲ ಒಣಗೋಗಿತ್ತು ಕಾಯಿಗಳು, ಅದಕ್ಕೆ 500 ರೂಪಾಯಿ ರೇಟ್ ಬಂದು, ಎಲ್ಲ ಒಣಗೋಗಿತ್ತು. ಇನ್ನೇನ್ ನಾಳೆ ಅದನ್ನ ಕಿತ್ತಾಕಿ ಹೊಲ ಎಲ್ಲ ಉಳುಮೆ ಮಾಡ್ಬೇಕಾಗಿತ್ತು, ಅಷ್ಟೊತ್ತಿಗೆ 500 ರೂಪಾಯಿ. ಅದ್ ಬಿಟ್ಟಿದ್ರಲ್ಲ, ಅದಕ್ಕೆ ಔಷಧಿ ಹೊಡಿರ್ಲಿಲ್ಲ, ನೀರ್ ಹಾಯಿಸಿರ್ಲಿಲ್ಲ, ಅದನ್ನ ತಗೊಂಡೋಗಿ 1000 ರೂಪಾಯಿ ಲಕ್ಷಾಂತರ ಹಣ ಮಾಡ್ಕೊಂಡ್ರು. ಅಂದ್ರೆ ಪರಮಾತ್ಮ ಫಲ ಕೊಡ್ಬೇಕು ಅನ್ಕೊಂಡ್ರೆ ಹೆಂಗಾದ್ರೂ ಕೊಟ್ಬಿಡ್ತಾನೆ. ಆದ್ರೆ ಅಂದ್ರೆ ನಾವು ಕರ್ತವ್ಯ ಮಾಡೋದೇ ಬೇಡ, ಸುಮ್ಮನೆ ಇರೋಣವೆ. ಅದಕ್ಕೆ ಹೇಳ್ತಾರೆ ಕರ್ಮಣ್ಯವಾದಿ, ನಿನಗೆ ಅಧಿಕಾರ ಕರ್ಮ ಮಾಡ್ಬೇಕು. ಯಾಕಂದ್ರೆ ನಹಿ ಕರ್ಸಿದ ಕ್ಷಣಮಪಿ ಜಾತು ತಿಷ್ಟಕ್ಕೆ ಕರ್ಮ ಕೃತು, ನಾವ್ ಹೇಳ್ಕೊಂತ ಇದೀವಿ. ಯಾವುದೇ ಪ್ರಾಣಿ ಕ್ಷಣ ಮಾತ್ರವಾದ್ರೂ ಕರ್ಮ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕರ್ಮ ಮಾಡೋದು ನಿನ್ನ ಕರ್ತವ್ಯ. ಆದ್ರೆ ಫಲ ಅಂತಕ್ಕಂಥದ್ದು ಪರಮಾತ್ಮನ ಬಿಟ್ಬಿಡು. ಪರಮಾತ್ಮನಿಂದ ಏನು ಫಲ ಪ್ರಾಪ್ತಿ ಆಗುತ್ತೆ ಅದರಿಂದ ನೀನು ಸಂತೋಷವಾಗಿರು. ಅದನ್ನೇ ಹೇಳ್ತಾರೆ ಮೂಢ ಜಹಿ ಧನಾಗಮ ತೃಷ್ಣಾಂ. ಅದನ್ನ ಧನ ಆಗಮ, ಅದು ಬೇಕು ಇದು ಬೇಕು, ಅದೇ ಏನೇನೋ ಮಾಡ್ಬೇಕು, ಇಷ್ಟೆಲ್ಲ ನೀನು ಇಟ್ಕೋಬೇಡ. ನಿನ್ನ ಕರ್ತವ್ಯ ನೀನು ಮಾಡ್ತಾ ಹೋಗು. ಏನು ಪ್ರಾಪ್ತಿ ಆಗುತ್ತೆ ಅದರಿಂದ ಸಂತೋಷವಾಗಿ ಸುಖವಾಗಿರು. ಏನೋ ಬರ್ಲಿಲ್ಲ, ಇನ್ನೇನೋ ಮಾಡ್ಬೇಕಾಗಿತ್ತು, ಅದಾಗ್ಲಿಲ್ಲ ಅಂತೇಳಿ ಒದ್ದಾಡಬೇಡ. ಮೂಢ ಜಹಿ ಮೂಢ ಧನಾಗಮ ತೃಷ್ಣಾಂ ಜಹಿ ವಿತೃಷ್ಣಾಂ ಮನಸ್ಸೇ ಸದ್ಬುದ್ಧಿಂ ಕುರು ನಿಜ ಕರ್ಮೋಪಾತಂ ಯತ್ ವಿತ್ತಂ ಲಭಸೆ. ಅಂದ್ರೆ ನಿನ್ನ ಕಷ್ಟದಿಂದ ಶ್ರಮದಿಂದ ಪ್ರಾರಬ್ಧ ಕರ್ಮಾನುಸಾರವಾಗಿ ಏನು ಪ್ರಾಪ್ತಿ ಆಗುತ್ತೋ ತೇನ ವಿತ್ತಂ ತೇನ ಚಿತ್ತಂ ವಿನೋದಯ, ಅದರಿಂದ ಏನು ಸಂತೋಷವಾಗಿರು. ಅಷ್ಟೇ ವಿನಃ ಏನೋ ಆಗ್ಲಿಲ್ಲ, ಏನೋ ಬರ್ಲಿಲ್ಲ ಅಂತೇಳಿ ಒದ್ದಾಡಕ್ ಹೋಗ್ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಣ ಐಶ್ವರ್ಯದ ಬಗ್ಗೆ ಹೆಚ್ಚು ಆಮ ಇಟ್ಕೋಬೇಡ. ನಮಗೇನು ಪ್ರಾಪ್ತಿ ಆಗಿದೆ ಅದರಲ್ಲಿ ಸುಖವಾಗಿರ್ಬೇಕು. ಇದರ್ಥ ಪ್ರಯತ್ನ ಮಾಡಬಾರ್ದಾ, ಹಣ ಸಂಪಾದನೆ ಮಾಡಬಾರ್ದಾ ಅಂತ ಅರ್ಥ ಅಲ್ಲ. ಸಂಪಾದನೆ ಮಾಡು, ಇಲ್ಲ ಅಂತಲ್ಲ. ಆದ್ರೆ ಏನು ಸಂಪಾದನೆ ಅದರಲ್ಲಿ ಮೊದಲು ಖುಷಿ ಇರಲಿ. ಈಗ ಎಷ್ಟೋ ನೋಡ್ತೀವಿ ನಾವು, ಇಷ್ಟೆಲ್ಲ ಇದೆ ಅಂತ ಆನಂದಕ್ಕಿಂತ ಏನು ಇಲ್ಲ ಅನ್ನೋ ಬಾಧನೆ ಜಾಸ್ತಿ ಇರ್ತದೆ. ಇನ್ನೊಮ್ಮೆ ಕೆಲವು ನೋಡ್ತೀವಿ ನಾವು, ಈಗ ಸಂಪನ್ನರಾಗಿರ್ತಾರೆ, ಎಲ್ಲ ಇರ್ತದೆ. ಆದ್ರೆ ಕೆಲವೊಮ್ಮೆ ವಿಚಿತ್ರ ಗೊತ್ತೇ, ಅವ್ರ ಮನೆಯಲ್ಲಿ ಕಸ ಗುಡಿಸ್ಲಿಕ್ಕೆ ಪಾತ್ರೆ ತೊಳೆಯಲಿಕ್ಕೆ ಬರ್ತಾರೆ ಕೆಲವರು.
ಅವರಿಗೆ ಅವ್ರಿಗಿರುವಷ್ಟು ಆನಂದ ಕೂಡ ಆ ಮನೆಯವ್ರಿಗಿರಲ್ಲ. ಅವನಿಗೆ ಮನೆ ಇರಲ್ಲ, ಇಲ್ಲೋ ಬಾಡಿಗೆ ಮನೆ ಇರ್ತಾನೆ, ಯಾರೋ ಮನೆಯಲ್ಲಿ ಪಾತ್ರೆ ತೊಳಿತಾರೆ, ಯಾರೋ ಮನೆಯಲ್ಲಿ ಕಸ ಗುಡಿಸ್ಲಿಕ್ಕೆ ಹೋಗ್ತಾರೆ. ಅವರಿಗಿರುವಷ್ಟು ಆನಂದ ಕೂಡ ಆ ಮನೆ ಮಾಲೀಕರಿಗೆ ಅವರಲ್ಲಿ ಕೂಡ ಅಂತ ಆನಂದ ಇರಲ್ಲ. ನೋಡ್ತೀವಿ ನಾವು. ಯಾಕೆ ಅಂತಂದ್ರೆ ಇಲ್ಲಿ ಏನೋ ಇಲ್ಲ ಅಂತಕ್ಕಂಥ ಈ ಭಾವನೆ ಇದೆ ನೋಡಿ. ಎಂಥವ್ರನ್ನು ಎಷ್ಟು ಸಂಪತ್ತು ಐಶ್ವರ್ಯ ಇದ್ರು ಅವರನ್ನು ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡ್ಬಿಡ್ತದೆ. ಅವರ ಆನಂದ ಸಂತೋಷವನ್ನ ಅಪಹರಣ ಮಾಡ್ಬಿಡ್ತದೆ. ಹಾಗಾಗಿ ಪರಮಾತ್ಮ ಏನ್ ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷವಾಗಿರ್ಬೇಕು. ಹಣ ಸಂಪಾದನೆ ಮಾಡಬಾರ್ದು ಅಂತ ಎಲ್ಲಿ ಹೇಳಿಲ್ಲ. ಹಣ ಸಂಪಾದನೆ ಮಾಡಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಅದಕ್ಕಾಗಿ ನಮಗೆ ಪುರುಷಾರ್ಥಗಳು 4 ಹೇಳ್ತೀವಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4. ಹಣ ಅವಶ್ಯಕವಾಗಿ ಸಂಪಾದನೆ ಮಾಡಬೇಕು. ಹೇಗೆ? ಧರ್ಮಬದ್ಧವಾದ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಬೇಕು. ಅರ್ಥ ಅಂದ್ರೆ ಹಣ, ಐಶ್ವರ್ಯ. ಇನ್ನು ಧರ್ಮ, ಅರ್ಥ, ಕಾಮ, ಅದೇ ರೀತಿ ಧರ್ಮಬದ್ಧವಾದ ಕೋರಿಕೆಗಳನ್ನು ಕೂಡ ಭೋಗವನ್ನು ಕೂಡ ಮಾಡ್ಬೋದು. ನಮ್ಮ ಹತ್ರ ಧರ್ಮಬದ್ಧವಾದ ಕೋರಿಕೆಗಳು ಯಾವ್ದು ಕೋರಬಾರ್ದು ಅಂತಲ್ಲ, ನೀವೇನ್ ಬೇಕಾರೋ ಅನುಭವಿಸ್ಬೋದು. ಆದ್ರೆ ಅದು ಹೇಗಿರ್ಬೇಕು? ಧರ್ಮಬದ್ಧವಾಗಿರ್ಬೇಕು. ಹಾಗಾಗಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೊದಲನೇ ಧರ್ಮ, ಎರಡನೇದೇ ಅರ್ಥ. ಹಾಗಾಗಿ ಹಣವನ್ನ ಅವಶ್ಯಕವಾಗಿ ಸಂಪಾದನೆ ಮಾಡಬೇಕು ಧರ್ಮಬದ್ಧವಾದ ಮಾರ್ಗದಲ್ಲಿ. ಆಮೇಲೇನು? ಧರ್ಮಬದ್ಧವಾದ ಮಾರ್ಗದಲ್ಲಿ ಏನು ಪ್ರಾಪ್ತಿಯಾಗಿದೆ ಅದರಲ್ಲಿ ಸುಖವಾಗಿ ಆನಂದವಾಗಿರ್ಬೇಕೇ ವಿನಃ ಏನೋ ಇಲ್ವಲ್ಲ ಅಂತೇಳಿ ದುರಾಶೆ ಮತ್ತೆ ನಿರ್ಣಯ ಮಾಡ್ಬಿಡ್ಬೇಕು. ಏನಿಲ್ಲ, ಎಷ್ಟಿದ್ರು ಅಷ್ಟೇ ಊಟ ಮಾಡ್ಬೇಕು ಹೇಳ್ತಾ ಇದ್ರು. ನಮ್ಮ ಹತ್ರ ಎಷ್ಟೇ ಮನೆಯಲ್ಲ ಅಕ್ಕಿ, ರಾಗಿ ಇರ್ಬೋದು, ತರಕಾರಿ ಇರ್ಬೋದು, ಒಂದ್ ಸಮಯಕ್ಕೆ ಎಷ್ಟು ತಿಂತೀವಿ? ಒಂದು ಮುದ್ದೆ, ಸ್ವಲ್ಪ ಸಾರು ಅಂತ ಅಷ್ಟೇ. ದೊಡ್ಡ ಮನೆ ಇದೆ, ನಾವು ಮಲ್ಗೋದಷ್ಟು 6 ಅಡಿ 3 ಅಡಿ ಎಷ್ಟು ತಾನೆ ಮಲ್ಗೋದು? ಒಂದು ವೇಳೆ ನೀವು ಬೆಡ್ರೂಮ್ ಅಲ್ಲಿ ಇದ್ರೆ ಹಾಲಲ್ಲಿ ಇರಲ್ಲ, ಹಾಲಲ್ಲಿದ್ರೆ ಬೆಡ್ರೂಮ್ ಅಲ್ಲಿ ಇರಲ್ಲ. ಹೋಗ್ಲಿ ಕಿಚನ್ ಇದ್ದೇ ತಿಳ್ಕೊಳ್ಳಿ, ಹಾಲು ಬೆಡ್ರೂಮ್ ಎಲ್ಲ ಖಾಲಿ. ಒಂದ್ ವೇಳೆ ಬಾತ್ರೂಮ್ ಅಲ್ಲಿ ಇದ್ರೆ ಕಿಚನ್, ಬೆಡ್ರೂಮ್, ಹಾಲ್ ಎಲ್ಲ ಖಾಲಿ. ಅಂದ್ರೆ ಒಂದು ಸಮಯದಲ್ಲಿ ಎಷ್ಟು ದೊಡ್ಡ ಮನೆ ಆದ್ರೂ ಒಂದು ಜಾಗ ಇರೋದಕ್ಕೆ ಆಗುತ್ತೆ ವಿನಃ ಒಂದೇ ಸಮಯದಲ್ಲಿ ನಾನು ಮನೆ ಎಲ್ಲ ಇರ್ತೀನಿ ಸಾಧ್ಯನೇ ಆಗಲ್ಲ. ಒಂದ್ ವೇಳೆ ಮನೆಯೆಲ್ಲ ಹೊರಗಾಡಿದ್ರು ನಾವು ಎಲ್ಲಿ ಹೊರಲ್ಲ ಅಲ್ಲೇ ಇರ್ತೀವಿ, ಮಿಕ್ಕ ಎಲ್ಲ ಖಾಲಿ ಆಗಿರ್ತದೆ. ಹಾಗಾಗಿ ಅದನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ಏನು ಪ್ರಾಪ್ತಿ ಅದರಲ್ಲಿ ಸುಖವಾಗಿರ್ಬೇಕು. ಅಂದ್ರೆ ಈ ಬೇರೆಯವ್ರಿಗೆ ನನಗೂ ಅಷ್ಟೇ ಆಗ್ಬೇಕು ಹಂಗೇನು ಇಲ್ಲ. ಅವರವರ ಪ್ರಾರಬ್ಧ, ಅವರವರ ಕರ್ಮಾನುಸಾರವಾಗಿ ಯಾರ್ಯಾರಿಗೆ ಏನು ಪ್ರಾಪ್ತಿ ಆಗಬೇಕು ಆಗ್ತದೆ. ಹಾಗಾಗಿ ಪ್ರಾರಬ್ಧ 3 ರೀತಿ ಅಂತ ಹೇಳಿದ್ವಿ ನಾವು. ಸರಿಯಾಗಿ ಜ್ಞಾಪಕ ಇದೆಯಾ? ಪ್ರಾರಬ್ಧ 3 ತರ ಇರ್ತದೆ. ಇಚ್ಛಾ, ಅನಿಚ್ಛ, ಪರೇಚ್ಛ ಅಂತ. ಒಂದು ತನ್ನ ಇಚ್ಛೆಯಿಂದ ಕೆಲವೊಂದು ಪ್ರಾಪ್ತಿ ಆಗ್ತದೆ, ತನ್ನ ಶ್ರಮದಿಂದ ಆಗ್ತದೆ. ಇನ್ನೊಬ್ರು ಬೇರೆಯವರ ಶ್ರಮದಿಂದ ನಮಗೆ ಕೆಲವೊಂದು ಆಗ್ತದೆ. ಇನ್ನೊಂದು ಇಚ್ಛಾ, ಅನಿಚ್ಛ. ಅನಿಚ್ಛ ಅಂದ್ರೆ ನನಗೆ ಇಚ್ಛೆ ಇಲ್ದಿದ್ರು ಆಗುತ್ತೆ ಕೆಲವೊಂದು. ಅದನ್ನೇ ಇಚ್ಛಾ, ಅನಿಚ್ಛಾ, ಪ್ರಾರಬ್ಧ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಏನಪ್ಪ ಅಂದ್ರೆ, ಈಗ ಹಸು ಇದೆ ಅಂತ ತಿಳ್ಕೊಳ್ಳಿ. ಹಸು ಹೊಟ್ಟೆಯಲ್ಲಿ ಕರು ಇರ್ಬೇಕಾದ್ರೆ ಅದರ ಕಚ್ಚುವಲ್ಲಿ ಹಾಲು ಬಂದಿರುತ್ತಂತೆ. ಅಂದ್ರೆ ಪರಮಾತ್ಮ ಗೊತ್ತಿದೆ ಅಂತೆ ಯಾರಿಗೆ ಏನ್ ಕೊಡ್ಬೇಕು ಎಲ್ಲ ಕೊಟ್ಟೆ ಕಲಿಸಿದಾನಂತೆ. ಅಂದ್ರೆ ಅವರವರ ಕರ್ಮಾನುಸಾರ, ಪ್ರಾರಬ್ಧಾನುಸಾರವಾಗಿ. ಆದ್ರೆ ನಾವು ನಮ್ಮ ವಿಶೇಷವಾಗಿರ್ತಕ್ಕಂಥ ನಾವು ಬುದ್ಧಿವಂತರು ಅಥವಾ ನಾವು ಎಲ್ಲ ಏನೆಲ್ಲ ಮಾಡ್ಬಿಡ್ತು ಅಂತೇಳಿ ನಾವೆಲ್ಲ ಹುಡುಕಾಡ್ತಿದೀವಿ ಅಂತ ಕೂಡ ಒಂದು ಕಡೆ ಹೇಳ್ತಾರೆ. ಅದೇ ರೀತಿ ಮನುಷ್ಯ ಕೂಡ ಅಷ್ಟೇ. ಅದಕ್ಕೊಂದು ಮಾತಿದೆ, ಒಂದ್ ಕಡೆ ಹೇಳ್ತಾರೆ ಇಲ್ಲ, ಗರ್ಭಸ್ಥಸ್ಯ ದೇಹಿನ ಅಂತ ಬರ್ತದೆ. ಮತ್ತೆ ಹೇಳ್ತೀನಿ, ಯಾಕೆ ಬರ್ತಾ ಇರೋದು. ಬಂತು. ಆಯು ಕರ್ಮ ಚ ವಿತ್ತಂಚ ವಿದ್ಯಾ ನಿಧನಮೇವ ಚ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ ಬರ್ತದೆ. ಆಯು ಕರ್ಮ ಚ ವಿತ್ತಂಚ ವಿದ್ಯಾ ನಿಧನಮೇವ ಚ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ. ಅಂದ್ರೆ ಆಯುಷ್ ಅಂದ್ರೆ
ಇಡೀ ಒಂದು ಪ್ರಪಂಚದಲ್ಲಿ ಎಷ್ಟು ದೇಶಗಳಲ್ಲಿ 135 150 ಎಷ್ಟು ದೇಶಗಳಿದಾವೆ. ಆ ಎಲ್ಲಾ ದೇಶಗಳಲ್ಲಿ ಯಾರು ಯಾವಾಗ ಎಲ್ಲಿ ಹುಟ್ಟಬೇಕು, ಮಗನಾಗೋ ಮಗಳಾಗೋ, ಆಯುಹು ವಿತ್ತಂ ಅಲ್ಲಿ ಸಂಪತ್ತು ಐಶ್ವರ್ಯ ಎಷ್ಟು, ವಿದ್ಯೆ ಎಷ್ಟು, ಈಗ ಮತ್ತು ಇಷ್ಟೆಲ್ಲ ಆಯ್ತಲ್ಲ. ಹುಟ್ಟಿದ್ದಾಯ್ತು, ಸಂಪತ್ತು ಐಶ್ವರ್ಯ ಬಂದಿದ್ದಾಯ್ತು, ಎಲ್ಲ ಆಯ್ತು. ಆಮೇಲೆ ಎಲ್ಲ ಆದ್ಮೇಲೆ ಇನ್ನೇನಿದೆ ಅಂದ್ರೆ ನಿಧನ. ಮತ್ತೆ ಇಲ್ಲಿಂದ ಖಾಲಿ ಕೂಡ ಮಾಡ್ಬೇಕಲ್ವೇ. ಆಯುಹು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥೈವ ದೇಹಿನಃ. ಇವೆಲ್ಲ ಕೂಡ ಪರಮಾತ್ಮ ನಿರ್ಣಯ ಮಾಡ್ತಾನೆ. ಗರ್ಭಸ್ಥೈವ ದೇಹಿನಃ, ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ನಿರ್ಣಯ ಎಲ್ಲ ಆಗಿಬಿಟ್ಟವಂತೆ. ಅವ್ರಿಗೆ ಈ ಜನ್ಮದಲ್ಲಿ ಎಷ್ಟು ಆಯುಷು, ಏನು ಅಧಿಕಾರ, ಎಷ್ಟು ಸಂಪತ್ತು, ಏನು ವಿದ್ಯೆ, ಸೌಂದರ್ಯ, ಬುದ್ಧಿ, ಮತ್ತೆ ಇಲ್ಲಿಂದ ರಿಟರ್ನ್ ಯಾವಾಗ, ಈಗೆಲ್ಲ ಕೂಡ ಮೊದಲು ಈಗೆಲ್ಲ ಎಲ್ರಿಗೂ ಡೇಟ್ ಆಫ್ ಬರ್ತ್ ಗೊತ್ತಿದೆ, ಆದ್ರೆ ಮತ್ತು ರಿಟರ್ನ್ ಡೇಟ್ ಮಾತ್ರ ಯಾರಿಗೂ ಗೊತ್ತಿಲ್ಲ. ಆದ್ರೆ ಬರ್ದಿದೆಯಂತೆ, ಕಾಣಿಸಲ್ವಂತೆ ಯಾರಿಗೂ. ಅದು ವಿಚಿತ್ರ. ಈಗ ರಿಟರ್ನ್ ಡೇಟ್ ಕೂಡ ಪರಮಾತ್ಮ ಹಾಕಿ ಕಳ್ಸಿಬಿಟ್ಟಿದ್ದಾನಂತೆ, ಆದ್ರೆ ಅದು ಕಾಣಿಸಲ್ವಂತೆ ಯಾರಿಗೆ, ಮಾತ್ರ ಇದೆಯಂತೆ. ಹಾಗೆ ನೀವು ನೋಡಿ, ಈ ರೈಲ್ವೆ ವ್ಯಾಗಿನ್ ನೋಡಿದ್ದೀರಾ, ಗೂಡ್ಸ್ ಟ್ರೈನ್ ಮೇಲೆ ಬರೀತಾರೆ, ಅದ್ರ ಮೇಲೆ ಬರೆದಿರ್ತಾರೆ ಮ್ಯಾನುಫ್ಯಾಕ್ಚರ್ ಡೇಟ್ ಹಾಕಿರ್ತಾರೆ, ಅಂದ್ರೆ ಯಾವಾಗ ತಯಾರಾಗಿದ್ದು. ಮತ್ತೆ ಆರ್ ಅಂತ ಬರೆದು ಅದ್ರ ಪಕ್ಕದಲ್ಲಿ ಡೇಟ್ ಹಾಕ್ತಾರೆ. ಉದಾಹರಣೆಗೆ ಇವತ್ತು ಮ್ಯಾನುಫ್ಯಾಕ್ಚರ್, ಉದಾಹರಣೆಗೆ ಇವತ್ತು 2/4/2023 ಮ್ಯಾನುಫ್ಯಾಕ್ಚರ್. ರಿಟರ್ನ್ ಮತ್ತೆ 4/5/2035 ರಿಟರ್ನ್. 10 ವರ್ಷ ಅದಕ್ಕೆ. ಅದು ಎಷ್ಟೇ ಚೆನ್ನಾಗಿರ್ಲಿ ರಿಟರ್ನ್ ಮತ್ತೆ ವಾಪಸ್ ಹೋಗ್ಬೇಕಷ್ಟೇ. ಅದನ್ನ ಉಪಯೋಗಿಸ್ತಿರೋ ಇಲ್ಲವೋ ನೀವೋ ಗೊತ್ತಿಲ್ಲ. ಅದೇ ರೀತಿ ನಾವು ವಾಹನಗಳು ನೋಡ್ಕೊಳ್ಳಿ, ಮ್ಯಾನುಫ್ಯಾಕ್ಚರ್ 15 ವರ್ಷ ಆದ ನಂತರ ಅದನ್ನ ಸ್ಕ್ರಾಪ್ ಆಗಿಬಿಡ್ಬೇಕು ಅಷ್ಟೇ. ಅದು ಎಷ್ಟೇ ಚೆನ್ನಾಗಿರ್ಲಿ. ಹಾಗೆ ಮನುಷ್ಯನು ಕೂಡ ಹಿಂದಿರುಗಿ ಹೋಗುವತಕ್ಕಂತ ಡೇಟ್ ಅನ್ನು ಕೂಡ ಬರೆದಿಡ್ಲಾಗಿದೆ ಅಂತೆ. ಆದ್ರೆ ಪರಮಾತ್ಮ ಅದು ಯಾಕೋ ನಮ್ಗೆ ಎಲ್ರಿಗೂ ಗೊತ್ತಿಲ್ದಿರಂಗ್ ಇಟ್ಬಿಟ್ಟಿದ್ದಾನೆ, ಯಾರು ಕಾಣಿಸ್ತೀರ. ಮೊದಲೇ ಕಾಣಿಸೋಂಗಿದ್ರೆ ತುಂಬಾ ಚೆನ್ನಾಗಿರೋದು, ನಾವೆಲ್ಲ ಕೂಡ ಸ್ವಲ್ಪ ಧರ್ಮ ಮಾರ್ಗದಲ್ಲಿ ಪ್ರಯಾಣ ಮಾಡಬಹುದಾಗಿತ್ತು. ನಾವಿನ್ನೂ ಎಷ್ಟು ದಿನ ಇರ್ತೀವಲ್ಲ ಅಂತೇಳಿ ನಾವು ಆರಾಮಾಗಿರ್ತೀವಿ. ಗೊತ್ತಿಲ್ಲ ಪರಮಾತ್ಮ ಯಾರ ಸಮಯ ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾನೆ. ಹಾಗಾಗಿ ಮೂಢ ಧನಾಗಮ ತೃಷ್ಣ, ಏನೇನೋ ಬೇಕು, ಅದು ಬೇಕು, ಇದು ಬೇಕು ಅಂತ ಒದ್ದಾಡಬೇಡ. ಏನು ಸಾಧ್ಯ ಅದರಲ್ಲಿ ಸುಖವಾಗಿ ಆನಂದವಾಗಿರು ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಹಣ ಸಂಪಾದನೆ, ಐಶ್ವರ್ಯ ಸಂಪಾದನೆ ತಪ್ಪು ಅನ್ನೋ ಮಾತಿಲ್ಲ, ಸಂಪಾದನೆ ಮಾಡ್ಬೋದು. ಶಾಸ್ತ್ರದಲ್ಲಿ ಕೂಡ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳಲ್ಲಿ ಅರ್ಥ ಕೂಡ ಒಂದು ಪುರುಷಾರ್ಥವೇ. ಹಾಗಾಗಿ ಅರ್ಥವನ್ನು ಅವಶ್ಯಕವಾಗಿ ಸಂಪಾದನೆ ಮಾಡಬೇಕು. ಆದ್ರೆ ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು. ಯಾವ ಮಾರ್ಗದಲ್ಲಿ ಸಂಪಾದನೆ ಆಗಿದೆ ಅದರಿಂದ ಸಂತೋಷವಾಗಿರ್ಬೇಕು. ಓಕೆ, ಕೆಲವೊಂದು ಕಡೆ ಹೇಳ್ತಾರೆ ಧನ ಮೂಲ ವಿಧಂ ಜಗತ್ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಈ ಲೋಕದಲ್ಲಿ ಹಣ ಇಲ್ಲ ಅಂತಂದ್ರೆ ಬದುಕಲಿಕ್ಕೆ ತುಂಬಾ ಕಷ್ಟ. ಅದು ಎಷ್ಟು ಹಣ ಬೇಕು ಅಂತ ಬಂದಾಗ ಎಷ್ಟಾದ್ರೂ ಸಾಕಾಗಲ್ಲ. ಹಣ ಬೇಕು ನಿಜ, ಜಗತ್ತಲ್ಲೇ ಬದುಕಲಿಕ್ಕೆ ಹಣ ಅವಶ್ಯಕವಾಗಿ ಬೇಕು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಎಷ್ಟು ಬೇಕು ಅಂತ ಹೋದಾಗ ಎಷ್ಟು ಒಂದ್ರೂ ಸಾಲಲ್ಲ ಅಂದಾಗ ಅದು ತುಂಬಾ ಕಷ್ಟ ಆಗ್ತದೆ. ಅದಕ್ಕಾಗಿ ಪ್ರಾರಬ್ಧವಶಾತ್ ಏನ್ ಪ್ರಾಪ್ತಿ ಆಗುತ್ತೆ ಅದರಿಂದ ಸುಖವಾಗಿ ಸಂತೋಷವಾಗಿರ್ಬೇಕು. ದುರಾಸೆ ಇವೆಲ್ಲ ಕೂಡ ಬಿಡಬೇಕು ಅಂತ ಹೇಳ್ತಾರೆ. ಈ ಸಂಪತ್ತು ಐಶ್ವರ್ಯದ ಒಂದಿದೆ ಎಷ್ಟಪ್ಪ ಅಂತಂದ್ರೆ, ನಿನ್ನ ನಾವು ಹೇಳ್ಕೊಂಡ್ವಿ, ನಾವಿತ್ತೇನ ತರ್ಪಣೀಯೋ ಮನುಷ್ಯ. ಹಣ ಐಶ್ವರ್ಯದಿಂದ ಮನುಷ್ಯರಿಗಿಂದು ತೃಪ್ತಿ ಆಗೋದಿಲ್ಲ. ಪ್ರಪಂಚದಲ್ಲಿ ಎಲ್ಲೂ ಹಣ ಐಶ್ವರ್ಯ ಕೊಟ್ಟು ಯಾರು ತೃಪ್ತಿ ಪಡಿಸಕ್ಕಾಗಲ್ಲ. ಒಂದ್ ವೇಳೆ ಸ್ವಲ್ಪ ಹೊತ್ತಿಗೆ ತೃಪ್ತಿ ಪಡಿಸ್ಬೇಕಂದ್ರೆ ಒಳ್ಳೆ ಊಟ ಬಡಿಸಿ ಅವ್ರಿಗೆ ಒಂದೇ ಒಂದು ಊಟದಲ್ಲಿ ತೃಪ್ತಿ ಆಗ್ತಾರಂತೆ. ಅದಕ್ಕಾಗಿ ಅನ್ನದಾನ ಶ್ರೇಷ್ಠ ಅಂತ ಹೇಳ್ತಾರೆ. ಊಟ ಬಡಿಸ್ತೀವಿ, ಸಾಕಂತಾರೆ. ಇಲ್ಲಪ್ಪ ಅಯ್ಯೋ ಸಾಕು ಸ್ವಾಮಿ ಸಾಕಂತಾರೆ. ಮತ್ತೆ ಹೋಗಿ ನೀವು ಸ್ವಾಮಿ ನಿಮ್ ಕಾಲು ಹಿಡ್ಕೊಂತೀನಿ, ಬೇಡ. ಎಷ್ಟು ಹಣ ಕೊಟ್ರೆ ನಿಮ್ ಕಾಲು ಹಿಡ್ಕೊಂತೀನಿ, ದಯವಿಟ್ಟು ಬೇಡ. ಯಾರು ಹೇಳ್ತಾರ? ಇಲ್ಲ ನೋಡಿದ್ದೀರಾ? ಊಟ 1-2 ಸರಿ ಬಡಿಸಿ 3ನೇ ಸರಿ ಹೋದಾಗ ಸ್ವಾಮಿ ನಿಮ್ ಕಾಲು ಹಿಡಿತೀನಿ, ಬೇಡ ಬೇಡ ಸಾಕು ಅಂತಾರೆ. ನೀವು ಹಣ ಐಶ್ವರ್ಯ ಎಷ್ಟು ಕೊಡಿ, ನಿಮ್ ಕಾಲು ಹಿಡ್ಕೊತೀನಿ ಸ್ವಾಮಿ ಬೇಡ ಬೇಡ ಅಂತ ಯಾರಾದ್ರು ಅಂತಾರೆ? ಯಾರು ಅಂದಿಲ್ಲ. ಹಾಗಾಗಿ ಅನ್ನದಾನಕ್ಕೆ ಒಂದು ಶ್ರೇಷ್ಠತೆ ಇದೆ. ಅಂದ್ರೆ
ಈ ಪ್ರಪಂಚದಲ್ಲಿ ಯಾರನ್ನ ತೃಪ್ತಿ ಪಡಿಸ್ಲಿಕ್ಕಾಗಿ ಇರ್ತಕ್ಕಂತ ಒಂದು ಅವಕಾಶ ಅಂದ್ರೆ ಅನ್ನದಾನ, ಅಂದ್ರೆ ಅವ್ರಿಗೆ ಊಟ ಇಟ್ಟು ತೃಪ್ತಿ ಪಡಿಸ್ಬೋದಂತೆ. ಎಷ್ಟೇ ಹಣ ಕೊಟ್ಟರು ತೃಪ್ತಿ ಪಡಿಸ್ಲಿಕ್ಕೆ ಆಗಲ್ಲ. ಮೇಳಕ್ಕೆ ಸಾಕು ಅನ್ಬೋದು, ಒಳಗಡೆ ಇನ್ನೂ ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಇರ್ತದೆ. ಇನ್ನೊಂದು, ಈ ಹಣಕ್ಕಾಗಿ ನೋಡಿ ಆಧುನಿಕ ವರ್ತಮಾನ ಸಮಯದಲ್ಲಿ ಈ ಕುಟುಂಬಗಳು ಚಿನ್ನಾಭಿನ್ನವಾಗ್ಲಿಕ್ಕೆ ಏನು ಮೊದಲೆಲ್ಲ ಎಲ್ಲ ಸೇರಿ ಒಂದು ಕುಟುಂಬದಲ್ಲಿ ನಿವಾಸ ಮಾಡ್ತಾ ಇದ್ವಿ, ಅವಿಭಕ್ತ ಕುಟುಂಬಗಳಂತ. ಇವೆಲ್ಲ ಇವತ್ತೆಲ್ಲ ವಿಭಕ್ತ ಕುಟುಂಬಗಳಾಗಿ. ಈ ವಿಭಕ್ತ ಕುಟುಂಬಗಳಲ್ಲಿ ತುಂಬಾ ಏನಪ್ಪಾ ಅಂದ್ರೆ ಎಲ್ಲ ಜಮೀನದ್ದು, ಹಣದ್ದು, ಐಶ್ವರ್ಯ, ಈ ತಂದೆ ತಾಯಿಗಳಷ್ಟೇ. ಮಕ್ಕಳಿಗೆ ಎಷ್ಟೇ ಕೊಡ್ಲಿ, ನಮ್ಮಪ್ಪ ನನ್ಗೆ ಏನ್ ಕೊಟ್ಟ, ಇದು ಸಮಸ್ಯೆ. ಅವನಿಗೆ ಅದು ಕೊಟ್ಟ, ಅದು ಒಳ್ಳೆ ಬೆಲೆ ಬಾಳುತ್ತೆ, ನನಗೆ ಏನು ಬೆಲೆ ಕೆಲ್ಸಕ್ಕೆ ಬಾರದು ಜಮೀನು, ನನ್ಗೆ ಕೊಟ್ಟ, ನನ್ಗೆ ಗೊತ್ತಿಲ್ಲದ್ರೆ ಅವ್ನಿಗೆ ಇನ್ನೇನು ಕೊಟ್ಬಿಟ್ಟಿದ್ದಾನೆ. ಅಂದ್ರೆ ಮನುಷ್ಯನಿಗೆ ಎಷ್ಟು ಕೊಡಿ ಸಾಕನ್ಸಲ್ಲ, ತೃಪ್ತಿ ಇರೋದೇ ಇಲ್ಲ. ಅಷ್ಟಾಕೆ ಈ ಹಣ ಐಶ್ವರ್ಯಕ್ಕಾಗಿಯೇ ಮಕ್ಕಳನ್ನೇ, ತಂದೆ ತಾಯಿಗಳನ್ನೇ ಕೊಂದಂತ ಮಕ್ಕಳಿದ್ದಾರೆ, ನೋಡ್ತೀವಿ ನಾವು. ಅಣ್ಣ ತಮ್ಮಂದ್ರು ಪರಸ್ಪರ ಕೊಲೆಗಳಾಗಿವೆ, ಹೆಂಡತಿ ಮಕ್ಕಳ ಜಗಳ ಆಡಿ ಒಬ್ಬರಿಗೂ ಸತ್ತಿರಿದ್ದಾರೆ. ಅದಕ್ಕಾಗಿ ಕೋರ್ಟ್ ಮೆಟ್ಲೇರಿ ಅಲ್ಲ ಜೀವನ ಪರ್ಯಂತ ಹೋರಾಡಿ ಕೊನೆಗೆ ಜೀವನದಲ್ಲಿ ಏನು ಎಲ್ಲ ಇತ್ತು, ಜೀವನದಲ್ಲಿ ಏನು ಅನುಭವಿಸಲಿಲ್ಲ, ಬರೀ ಹೋರಾಟದಲ್ಲಿ ಜೀವನ ಸರಿ ಆಯ್ತು. ಕೊನೆಗೆ ಜೀವನದಲ್ಲಿ ಏನ್ ನಮಗೆ ಸಿಕ್ತಂದ್ರೆ ಏನು ಸಿಕ್ಕಿದ್ದಿಲ್ಲ, ಶಾಂತಿ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಇಷ್ಟೇ ಸಿಕ್ಕಿದ ಜೀವನ. ಇಂಥದ್ದು ಕೂಡ ನಾವು ನೋಡ್ತೀವಿ. ಇವೆಲ್ಲ ಕೂಡ ಈ ಹಣ ಐಶ್ವರ್ಯ ಸಂಪತ್ತಿಗಾಗಿಯೇ ಇವೆಲ್ಲ ನಡೀತದೆ ಲೋಕದಲ್ಲಿ ನೋಡ್ತೀವಿ. ಅದಕ್ಕಾಗಿ ಜೀವನ ಪೂರ ದಾರಿ ಎಳೆದು ಬಿಡ್ತಾರೆ. ಅಂದ್ರೆ ಒಬ್ಬ ಸಾಮಾನ್ಯ ಏನೂ ತಿನ್ಲಿಕ್ಕೆ ಕನಿಷ್ಠ ಆವತ್ತಿಗೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಎಷ್ಟೋ ನೆಮ್ಮದಿಯಿಂದ ಇರ್ತಾನೆ. ಎಲ್ಲ ಇದ್ದು ಕೂಡ ದುರಾಸೆಯಿಂದ ಮನುಷ್ಯ ನೆಮ್ಮದಿ ಸಂತೋಷ ಕಳ್ಕೊಂಡು ಏನು ಕೆಲಸಕ್ಕೆ ಬಾರದ ರೀತಿಯಲ್ಲಿ ಜೀವನ ಮಾಡ್ತಾನೆ. ಇನ್ನೊಂದು ಕೆಲವೊಂದೆಲ್ಲ ಚಿಂತೆ ಜಾಸ್ತಿ ಆಗ್ಬಿಟ್ಟು ಕುಡಿಯೋದು ಕಲ್ತ್ಕೊಂಡ್ಬಿಡ್ತಾರೆ. ಆ ಕುಡಿದ ಮತ್ತಲ್ಲಿ ಏನೋ ಮಾತಾಡ್ತಾ ಇನ್ನು ಹಾಗೆ ಈ ಕುಡ್ತಾ ಹೆಂಗಪ್ಪ ಅಂದ್ರೆ ಒಂದ್ಸರಿ ಶುರುವಾಯ್ತಾ ಇನ್ನು ಅದೇ ಅಂದ್ರೆ ಎಲ್ರು ಹಂಗಂತಿಲ್ಲ, ಕೆಲವರು ಲಿಮಿಟ್ ಆಗಿ ಇವರು ಇರ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಕೆಲವೊಂದು ಜೀವನದಲ್ಲಿ ನಡೆದ ಘಟನೆಗಳಿಂದ ಒಂದ್ ವೇಳೆ ಕುಡಿಲಿಕ್ಕೆ ಶುರು ಆಯ್ತು ಅಂತಂದ್ರೆ ಅದು ಹಾಗೆ ದಿನೇ ಅದು ಜಾಸ್ತಿ ಆಯ್ತು ಕೊನೆಗೆ ಅದರಲ್ಲೇ ಬಿದ್ದು ಅಪಸ್ಮಾರಕ ಸ್ಥಿತಿಯಲ್ಲಿ ಪ್ರಾಣ ಕೂಡ ಹೋಗೋದು ಅಂತ ನಾವು ನೋಡ್ತೀವಿ. ಹಾಗಾಗಿ ಈ ಎಲ್ಲಕ್ಕಿಂತ ದೊಡ್ಡ ಇದು ಪಿಶಾಚಿ ಏನಪ್ಪಾ ಅಂದ್ರೆ ಈ ಹಣದ ಪಿಶಾಚಿ ಇದೆಯಲ್ಲ, ಅದು ಸಂಪತ್ತು ಐಶ್ವರ್ಯ ಅಂತಕ್ಕಂಥದ್ದು ಎಲ್ಲರನ್ನ ಹಿಡಿದು ಪೀಡಿಸ್ತಾ ಇರ್ತದೆ, ಎಂಥವ್ರನ್ನು ಕೂಡ ಪೀಡಿಸ್ತದೆ. ಅದಕ್ಕಾಗಿ ಶಂಕರಾಚಾರ್ಯ ಹೇಳ್ತಾರೆ, ನೋಡಪ್ಪ, ಮೂಢಜಹಿ ಧನಾಗಮ ತೃಷ್ಟಾಂ ಕುರು ಸದ್ಬುದ್ಧಿಂ ಮನಸ್ಸಿ ವಿತೃಷ್ಟಾಂ ಎಲ್ಲ ಬಸೆ ನಿಜ ಕರ್ಮೋಪಾತಂ ನಿತ್ತಂ ತೇನ ವಿನೋದಯ ಸುತ್ತಂ. ಏನು ಪ್ರಾಪ್ತಿಯಾಗಿದೆ ಅದರಲ್ಲಿ ಸುಖವಾಗಿರು, ಆನಂದವಾಗಿರು, ಏನೋ ಇಲ್ಲ ಅಂತೇಳಿ ತಿಳ್ಕೊಬೇಡ. ಜೀವನದಲ್ಲಿ ಹಣ ಐಶ್ವರ್ಯಕ್ಕಾಗಿ ಏನೆಲ್ಲ ನೋಡ್ಬೇಕು ನಾವು. ಏನೆಲ್ಲ ನಡೆದಿದೆ ಅಂತಂದ್ರೆ ಎಲ್ಲ ಇಂಥ ನಡೆದಿಲ್ಲ ಅನ್ನೋ ಮಾತಿಲ್ಲ. ಇಡೀ ಪ್ರಪಂಚದಲ್ಲಿ ಎಷ್ಟೋ ಜೀವನಗಳೇ ಅದರಿಂದ ವ್ಯರ್ಥವಾಗಿ ಕಳೆದೋಗ್ಬಿಟ್ಟಿವೆ. ಜೀವನದಲ್ಲಿ ಸ್ವಲ್ಪ ಕೂಡ ಸುಖ ಆನಂದ ಅಂತಕ್ಕಂಥದ್ದು ನೋಡ್ಲೇ ಇಲ್ಲ. ಬರೀ ಜೀವನದಲ್ಲೇ ಎಲ್ಲ ಅದನ್ನ ಹೇಳ್ತಾರೆ. ಇನ್ನು ಕೆಲವರು ಇರ್ತಾರೆ ಬರೀ ಸಂಪಾದನೆ ಮಾಡೋದ್ರಲ್ಲೇ ಜೀವನ ಕಳೆದೋಗುತ್ತೆ, ಅದನ್ನ ಅನುಭವಿಸಿದ್ದೆಲ್ಲ ಏನೂ ಇಲ್ಲ. ಕೆಲವ್ರು ನೋಡ್ತೀವಿ ಬರೀ ಸಂಪಾದನೆ ಮಾಡೋದು. ಒಂದು ಕತೆ, ಒಳ್ಳೆ ಕತೆ ಇದೆ, ಕತೆ ನೀವು ಕೇಳಿರ್ತೀರಿ. ಯಾರೊಬ್ಬ ವ್ಯಕ್ತಿ ಇದ್ದ, ಅವನ ಹತ್ರ ಅವನು ಅಂದ್ಕೊಂಡಂತೆ ಹೆಂಗಾರು ಮಾಡಿ 60 ವರ್ಷ ತನಕ ರಾತ್ರಿ ಹಗಲಂದ್ರೆ ದುಡಿಬೇಕು, ದುಡಿದು ಆಮೇಲೆ ನಾನು ರಿಟೈರ್ಮೆಂಟ್, ಇನ್ನು ಆನಂದವಾಗಿರೋದಷ್ಟೇ ಅಂತೇಳಿ ಅಂದ್ಕೊಂಡಂತೆ. ರಾತ್ರಿ ಅನ್ಕೊಳ್ತೀರಾ, ದುಡ್ದ ಅವನು ಎಷ್ಟು ಅಂದ್ಕೊಂಡಿದ್ನೋ ಅದಕ್ಕಿಂತ ಅವನು ಎಂತ ಮಿಲಿನಿಯರ್ ಏನೋ ಅಂತಾರೆ, ಅವನು ಬಿಲಿನಿಯರ್ ಆಗ್ಬೇಕು ಅನ್ಕೊಂಡಿದ್ದಂತೆ. ಆದ್ರೆ ಮಿಲಿನಿಯರ್ ಆಗ್ಬೇಕಂತೆ. ಅಂದ್ರೆ ಮಿಲಿನಿಯರ್ ಜಾಸ್ತಿ ಅಂತ ತಿಳ್ಕೊಳ್ತೇನೆ ನಾನು, ಗೊತ್ತಿಲ್ಲ ನನಗೆ. ಒಟ್ಟೆ ಅವನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಹಣ ಸಂಪಾದನೆ ಮಾಡ್ತಾನೆ. ಇನ್ನು ಖುಷಿ, ರಿಟೈರ್ಮೆಂಟ್ ತಗೊಂಡ, ನಾಳೆಯಿಂದ ಬಾಸ್ ನೀನು ಆನಂದವಾಗಿರೋದು ಅಂತ ಅಂದ್ಕೊಂಡಿದ್ದೆ. ಸಂತೋಷ, 60 ವರ್ಷ ರಾತ್ರಿ ಹಗಲಂದಿರ ಉಳಿದಿದ್ದೀನಿ, ಇನ್ನು ಮುಂದೆ ಆನಂದವಾಗಿರ್ಬೇಕು ಅನ್ಕೊಂಡ. ಸರಿ, ಆನಂದವಾಗಿ ಮಲ್ಕೊಂಡ. ನಾಳೆ ಬೆಳಗ್ಗೆಯಿಂದ ನಾವು ಇನ್ನು ಖುಷಿಯಾಗಿರೋದಷ್ಟೇನೆ.
ಅಂದ್ಕೊಂಡ. 4 ಗಂಟೆಗೆ ಯಾರೋ ಒಂದು ಬಾಗಿಲು ಬಡ್ದಂಗಾಯ್ತು. ಎದ್ದು ನೋಡ್ತಾನೆ, ಮಲಗಿದ್ನಲ್ಲ ನಿದ್ದೆ ಕಣ್ಣಲ್ಲಿದ್ದ, ನೋಡ್ದೆ ಯಾರು ಮಂಕ ಕಾಣಿಸ್ತಾ ಇತ್ತು. ಯಾರಪ್ಪ ನೀನು ಅಂತಂದು. ಅವನಂತ ನಾನು ಯಮದೂತ. ಏನ್ ಸಮಾಚಾರ ಬಂದಿದ್ದು? ಏನಿಲ್ಲ, ನಿನ್ನ ಸಮಯ ಮುಗಿದಿದೆ, ನಿನ್ನ ಕರ್ಕೊಂಬರ್ಲಿಕ್ಕೆ ನನಗೆ ಹೇಳಿದ್ದಾರೆ. ತಕ್ಷಣ ಶಾಕ್ ಆಯ್ತು. ಅಲ್ಲ, ಬೆಳಗ್ಗೆ ಆದ್ರೆ ಸೂರ್ಯೋದಯ ಆದ್ರೆ ಇನ್ನೂ ಸುಖವಾಗಿರ್ಬೇಕು ಅನ್ಕೊಂಡಿದ್ದೆ. ಅವ ಹೇಳ್ತಾನೆ, ಇಲ್ಲ ದಯವಿಟ್ಟು ಹಾಗೆ ಮಾಡಬೇಡಿ, ನಾನು ಜೀವನ ಪರ್ಯಂತ ಇದಕ್ಕಾಗಿ ಒದ್ದಾಡಿ ಸುಖವಾಗಿರ್ಬೇಕು ಅನ್ಕೊಂಡೆ. ನೋಡಿಪ್ಪ, ನೀವೇನೆಲ್ಲ ಅಂದ್ಕೊಂತೀರಿ ಅದಕ್ಕೆ ನಾವು ಜವಾಬ್ದಾರಿನಾ? ಯಮದೂತ ಅಂತಾನೆ. ನೀವೇನೆಲ್ಲ ಕಲ್ಪನೆ ಮಾಡ್ಕೊಂತೀರಿ, ಊಹೆ ಮಾಡ್ಕೊಂತೀರಿ, ಅದಕ್ಕೆ ನಾವು ಜವಾಬ್ದಾರಿನಾ? ನಮ್ಮ ಡ್ಯೂಟಿ ಏನಪ್ಪಾ ಅಂದ್ರೆ ಯಾರ ಸಮಯ ಮುಗಿದಿದೆ ಅವ್ರು ಕರ್ಕೊಂಡು ಹೋಗ್ಬೇಕು. ಅವನಂತಾನೆ, ಪ್ಲೀಸ್ ದಯವಿಟ್ಟು ನನ್ನ ಸಂಪತ್ತಿನಲ್ಲಿ ಅರ್ಧ ಹಣ ನಿನ್ ಕೊಟ್ಬಿಡ್ತೀನಿ, ಒಂದು 6 ತಿಂಗಳ ಅವಕಾಶ ಕೊಡ, ಆನಂದವಾಗಿರ್ಬಿಡ್ತೀನಿ. ಅವನಂತಾರೆ, ನಿಮ್ಮ ಕರೆನ್ಸಿ ನಮ್ಮ ಲೋಕದಲ್ಲಿ ಕೆಲಸಕ್ಕೆ ಬರಲ್ಲ ಅಂದ. ಈಗ ಇಂಡಿಯಾ ಕರೆನ್ಸಿ ಇದೆ, ನೀವು ಅಮೆರಿಕದಲ್ಲಿ ತಗೊಂಡೋಗಿ ಏನ್ ಕೆಲಸ ಮಾಡ್ತೀರನ್ನ? ಅಲ್ಲಿ ಬರ್ಲಕ್ನಾಗಲ್ಲ. ಹಾಗೆ ಈ ಲೋಕದಲ್ಲಿ ನೀವು ನಿಮ್ಮ ಹಣ ನಮ್ಮ ಲೋಕದಲ್ಲಿ ಏನು ಕೆಲಸಕ್ಕೆ ಬರಲ್ವಲ್ಲ, ತಗೊಂಡು ನಾನೇನ್ ಮಾಡ್ಲಿ? ಬೇಡ ಅಂತ ನೋಡಯ್ಯ, ನಿನ್ ಕಾಲು ಹಿಡ್ಕೊಂತೀನಿ, ದಯವಿಟ್ಟು ಹೋಗಿ ನಾನು ಎಲ್ಲಾ ಸಂಪತ್ತು ಕೊಟ್ಟು ಬಿಡ್ತೀನಿ, ಕನಿಷ್ಠ 5 ನಿಮಿಷ ನೋಡು, ನಿನ್ನೆಲ್ಲಾ ಸಂಪತ್ತನ್ನು ಕೊಟ್ಟರು 1 ನಿಮಿಷ ನೀ ಟೈಮ್ ಕೊಡಕ್ಕಾಗಲ್ಲ. ಅದು ಕಾಲು ಹಿಡ್ಕೊತಾನೆ, ನನಗೆ ಕನಿಷ್ಠ ಒಂದು 20-30 ಸೆಕೆಂಡ್ ಸಮಯ ಕೊಡು ಅಂತಾನೆ. ಆಯ್ತು, ನೀನಿಷ್ಟು ಪ್ರೀತಿಯಿಂದ ದುಃಖದಿಂದ ನಾನು ಕಾಲು ಹಿಡ್ಕೊಂಡಿದೀಯ, ನಿನಗಾಗಿ ಒಂದು 30 ಸೆಕೆಂಡ್ ಸಮಯ ಕೊಡ್ತೀನಿ, ಅದ್ ಏನ್ ಮಾಡ್ತೀವಿ ಮಾಡ್ಕೋ ಬೇಗ. ತಕ್ಷಣ ಒಂದು ಪೆನ್ನು ಪೇಪರ್ ತಗೊಂಡು ಅವನು ಬರೀತಾನಂತೆ. ಅವನು, ನನ್ನ ಜೀವನದಲ್ಲಿ ಇಡೀ ಜೀವನ ಎಲ್ಲ ಬರೀ ಸಂಪಾದನೆಯಲ್ಲೇ ಕಳೆದೋಯ್ತು, ಏನೂ ಮಾಡ್ಲಿಲ್ಲ, ಯಾರಿಗೊಂದು ಸ್ವಲ್ಪ ಕಷ್ಟಕ್ಕೆ ಸಹಾಯ ಮಾಡಿದ್ದಿಲ್ಲ, ಇನ್ಯಾರೋ ಓದಾಡ್ತಿರ್ಬೇಕಾದ್ರೆ ಅವ್ರಿಗೆ ಸಹಕಾರ ಮಾಡಿದ್ದಿಲ್ಲ, ಬೇರೆಯವ್ರನ್ನೂ ಸುಖಪಡಿಸಿದ್ದಿಲ್ಲ, ನಾನು ಸುಖವಾಗಿದ್ದಿದ್ದಿಲ್ಲ, ಇನ್ನು ಮುಂದೆ ಯಾವಾಗ ಸುಖವಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಬೇಗ ನನಗೆ ಇಂಥ ಸ್ಥಿತಿ ಬರುತ್ತೆ ಅಂತ ನಾನು ಊಹೆ ಮಾಡಿರ್ಲಿಲ್ಲ. ನನಗಾಗಿದ್ದಾಗ್ಲಿ ಹೋಯ್ತು, ನೀವ್ ಯಾರು ಮೋಸ ಹೋಗ್ಬೇಡಿ ಅಂತೇಳಿ ಸಮಾಜಕ್ಕೆ ಇದೇ ನನ್ನ ಸಂದೇಶ ಅಂತೇಳಿ ಬರೆದಿಟ್ಟು ಬರ್ತೀನಿ ನಡಿಯಪ್ಪ ಅಂತೇಳಿ. ಅಂದ್ರೆ ಯಾಕೆ ಹೇಳ್ತೀವಿ ಮತ್ತಂದ್ರೆ, ಆಗಿರ್ತದೆ. ನಾವು ಎಷ್ಟು ವರ್ಷ ಆದ್ಮೇಲೆ ಏನೋ ಮಾಡೋಣ, ಅಷ್ಟು ವರ್ಷ ಯಾರಿಗ್ ಗೊತ್ತಿದೆ, ಎಷ್ಟು ವರ್ಷ ಆದ್ಮೇಲೆ ಯಾರು ಏನ್ ಮಾಡ್ಬೇಕು, ಇಲ್ಲಿರ್ಬೇಕು, ಯಾರು ನೋಡಿದ್ದೀರಿ. ಹಾಗಾಗಿ ಕೆಲವ್ರು ಹಾಗೇನೆ ಇಡೀ ಜೀವನ ಎಲ್ಲ ನಾವು ನೋಡಿ ಇನ್ನು ಕೆಲವರಿದ್ದಾರೆ, ನಾವು ನೋಡ್ತೀವಿ. ಇನ್ನೇನಪ್ಪ ಅಂದ್ರೆ ನಮ್ಗೆ ಸಮಯ ಇಲ್ಲ. ಸಮಯವನ್ನ ನಾವು ಇದು ಅಡ್ಜಸ್ಟ್ ಮಾಡ್ಕೋಬೇಕಿದನ್ನ. ಸಮಯ ನಿಮ್ಗಾಗಿ ಅದೇನು ಇಷ್ಟು ಲಂಬ ಇದ್ದಾಗತ್ತೇನೋ. ಈಗ ಯಾರು ಹೇಳಿದಂತೆ, ಐ ಹ್ಯಾವ್ ನೋ ಟೈಮ್ ಟು ಡೈ. ನಾನು ಸಾಯ್ಲಿಕ್ಕೆ ಸಮಯ ಇಲ್ಲ, ಸಾಯ್ಲಿಕ್ಕೆ ಸಮಯ ಇಲ್ಲ ಅಂತೇಳಿ ಸಾವು ಯಾರ್ಯಾರು ತಪ್ಪಿರಿ, ಯಾರಿಗೂ ತಪ್ಪಿಲ್ಲ. ಸಾಯ್ಲಿಕ್ಕೆ ನನಗೆ ಸಮಯ ಇಲ್ಲ ಅಂತೇಳಿ ಸಾವು ತಪ್ಪಿರ್ತದ? ತಪ್ಪೋ ಮಾತೇ ಇಲ್ಲ. ಸಮಯ ಅಂತ ನಿಮಗೆ ಸಂಬಂಧಪಟ್ಟ ವಿಷಯ, ಅವ್ರಿಗೆ ಯಾವ ಬೇಕಾದ್ರೆ ಬರ್ತಾರೆ, ತಗೊಂಡು ಹೋಗ್ತಿರ್ತಾರೆ. ಹಾಗೆ ಇಲ್ಲಿ ಕೂಡ ವ್ಯರ್ಥವಾದ ಆಸೆ ಪಾಶಗಳಲ್ಲಿ ಬಿದ್ದು ಮನುಷ್ಯ ಒದ್ದಾಡಬಾರ್ದು. ಇರೋದನ್ನು ಸುಖವಾಗಿರ್ಬೇಕು, ಇರ್ಬೇಕು, ಆನಂದವಾಗಿರ್ಬೇಕು. ಹಂಗಂತ ಹಣ ಸಂಪಾದನೆ ಮಾಡೋದು ತಪ್ಪಲ್ಲ. ಹಣ ಸಂಪಾದನೆ ಅವಶ್ಯಕವಾಗಿ ಮಾಡಬೇಕು. ಲೋಕದಲ್ಲಿ ಹಣ ಇಲ್ದಿದ್ರೇನೆ ಜೀವನ ಮಾಡೋಕ್ಕೂ ತುಂಬಾ ಕಷ್ಟ. ಹಂಗಂತ ದುರಾಶೆಯಿಂದ ಹಣ ಸಂಪಾದನೆ ಮಾಡಿ ಮನಃಶಾಂತಿ ಕಳ್ಕೊಂಡು ನಾವು ಸುಖ ಪಡೆದಿರಾ, ಬೇರೆಯವರಿಗೂ ಸುಖ ಕೊಡಿದಿರಾ, ಕನಿಷ್ಠ ಸಾಯಬೇಕಾದ್ರೂ ಸುಖವಾಗಿ ಸಾಯ್ದಿರಾ, ಒದ್ದಾಡುವಂತ ಸ್ಥಿತಿ ಆಗಬಾರದು. ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು, ಮೂಢಜೈಹಿ ಧನಾಗಮ ತೃಷ್ಣಾಂ ಮೈ ಸದ್ಬುದ್ಧಿಂ ಮನಸ್ಸಿನ ತೃಷ್ಣಾಂ ಎಲ್ಲ ಬಸೇ ನಿಜ ಧರ್ಮೋ ಪಾರ್ಥ ನಿತ್ಯಂತೇನ ವಿನೋದಯ ಚಿತ್ತಂ. ಮೂಢಜೈಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಎಲ್ಲ ಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಉತ್ತರ ಹೇಳಿಬಿಡಿ ಯಾರು?
ಗುರುಜಿ ಮಲಯಾಳ ಸ್ವಾಮಿ ಏನ್ ಹೇಳಿದ್ರು ಇದಕ್ಕೆ, ಪೊಲೀಸ್ಟೇಷನಲ್ಲಿ ಪುಣ್ಯವಶಂಬುನ ಗಲಗಿನ ದನಲೆ ಸಾನೂರ ಅಲಿಗಾನ ಆಶ್ಲ ಪಿಡಿಸಿ ಮೆಲ್ಗಿಸತ್ತು ನಮ್ಮಮ್ಮರ ಅಂತ ಹೇಳ್ಬಿಟ್ಟಿದ್ದಾರೆ. ಪೊಲೀಸ್ಟೇಷನಲ್ಲಿ ಪುಣ್ಯವಶಂಬುನ ಗಲಗಿನ ದನಮೆ ಸಾಲುರ ಅಲಿವಿಗಾನಿ ಹಾಸನಲ್ಲೋ ಪೊಡಕೆ ಮೆಲ್ಗಿಸತ್ತಿವೆದು ನಮ್ಮಮ್ಮರ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸಂಹಿತೆ ಕಾಲೆ ನೈ ನೈರಾಚ್ಯತೆ ಕಿಂಕರುಣೆ. ಯಾಕಮ್ಮ ಬುಕ್ ಇತ್ತು ಸ್ವಾಮಿ? ಹೌದಂడి, ಹೌದು. ಇನ್ಯಾರಾದ್ರೂ ಹೇಳ್ತೀರಾ? ಒಂದ್ಸರಿ ಶ್ಲೋಕ ಹೇಳ್ಬಿಡಿ. ಹೇಳ್ತೀರಿ? ಹೇಳಿಮ್ಮ, ಹೇಳಿ. ಮೂಢಜಹೀದನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸಂ ನಿಜ ಕರ್ಮೋಪಾತಂ ಚಿತ್ತಂ ತೇನ ವಿನೋದಯ ಚೇತಂ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ. ನಾನು ಹೇಳ ಸ್ವಾಮೀಜಿ? ಹೇಳಿಮ್ಮ, ಹೇಳಿಮ್ಮ. ಮೂಢಜಹೀತ ನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚೇತಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎನ್ ಎಸ್ ಸುಬ್ಬಲಕ್ಷ್ಮಿ ಇದಮ್ಮ ಇದು. ಇನ್ಯಾರಾದ್ರೂ ಹೇಳ್ತೀರಮ್ಮ? ಹೇಳಿಮ್ಮ ಯಾರಾದ್ರು. ಮೂಢಗವೀಹಿ ದನಗಾಮೃತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಂಕೃಂಕರಣೆ. ಯಾರು ಹೇಳ್ತೀರಮ್ಮ? ನಾಗೇಶ್ವರಿ ಇದಾರಮ್ಮ? ನಾಗೇಶ್ವರಿ ಇದಾರೆ. ಹೇಳಿಮ್ಮ ನಾಗೇಶ್ವರಿ, ಹೇಳಿಮ್ಮ. ಹೇಳ್ತೀರಮ್ಮ? ಇಲ್ಲ, ದೇವಸ್ಥಾನದಿಂದ ನೀವೇರ ಅವರು? ಚಿಕನ್ ಅವ್ರು ಇದ್ದೀರಾ? ಮಧ್ಯ ದಿನ ಬರ್ತೀವಿ, ಇವತ್ತು ಬಂದಿಲ್ಲ ನೋಡಿ ಅವರು. ಚಿಕನ್ ಅವ್ರು ಇದ್ದೀರಾ? ಯಾರಮ್ಮ? ಫೋನ್ ತೆಗಿಲ್ಲ. ಚಿಕ್ಕಣ್ಣ ಚಿಕ್ಕಣ್ಣವ್ರು ಎಲ್ಲ ಇದು ಆಶ್ರಮ ಆಂಧ್ರದಾಗ ಇದ್ದಾರೆ ನೋಡಿ. ಮುಖ್ಯವಾದ ಸಬ್ಜೆಕ್ಟ್ ಅವ್ರಿಗೆಲ್ಲ ಬೇರೆ ಇಲ್ಲಿ ನಮ್ಮ ಪ್ರವಚನ ಇಲ್ಲಿ ನಾವು ಪಾಠ ಅಲ್ಲಿ ಬಿಟ್ಟು ಅವ್ರಿಗೆ ಬೇರೆ ಇನ್ಯಾರಿಗೋ ಪಾಠ ಹೇಳ್ತಿರ್ತಾರೆ ಅವರು. ಪಾಠ ಹೇಳಕ್ ಹೋಗಿರ್ತಾರೆ. ಅಲ್ಲ ಇದೆಲ್ಲ ಇರ್ಲಿ. ಇನ್ಯಾರದ ಹೇಳ್ತೀರಾ? ಇನ್ಯಾರದ ಹೇಳ್ತೀರಾ? ಹೇಳಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸಂಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಕೃಂಕರಣೆ. ನಹಿ ನಹಿ ರಕ್ಷತಿ ದುಕೃಂಕರಣೆ. ಮೂಢಜಹೀಹಿದನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ. ವಿತ್ತಂ ತೇನ ವಿನೋದಯ ಚಿತ್ತಂ.
ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸಂಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಕೃಂಕರಣೆ. ಯಾರು ಹೇಳ್ತೀರಿ? ಯಾರು ಗೌರಮ್ಮ? ಮುಂದಿನ ವಾರ ಹೇಳ್ತೀರಾ? ಶ್ಲೋಕಗಳಿಲ್ಲ ಅಪ್ಪಾಜಿ, ಈಗ ಕಳ್ಸಿದ್ದಾರೆ ವಸಂತ ಅವರು. ಈ ವಾರ ಅಭ್ಯಾಸ ಮಾಡ್ಕೊಂಡು ಮುಂದಿನ ವಾರ ಶುರು ಮಾಡ್ತೀವಿ. ಸರಿ 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 ಸರಿ. ಯಾರಾದ್ರು ಹೇಳೋಗಿದ್ರೆ ಹೇಳಿ ಅಂತಂದ್ರೆ. ಹಾ ಆಯ್ತು ಅಪ್ಪಾಜಿ. ಆಯ್ತು. ಇನ್ಯಾರು ಇಲ್ವಲ್ಲ? ಹಾ, ಇದು ಅನೌನ್ಸ್ಮೆಂಟ್ ತರ್ಕ ಮಾಡ್ತಾ ಇದ್ದೀನಿ. ಅದೇ ನಾನು ಹೇಳ್ಬೇಕು ಅಂತ ಹೊರಟೆ ಈಗ. ಆಯ್ತು, ಹೇಳ್ತೀನಿ. ಹಾ, ಎಲ್ಲರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳ 16ನೇ ತಾರೀಕು ಅಂದ್ರೆ ಈ ಭಾನುವಾರ, ಮುಂದಿನ ಭಾನುವಾರ ಬಿಟ್ಟು ಮುಂದಿನ ಭಾನುವಾರ 16ನೇ ತಾರೀಕು ಇಲ್ಲಿ ಒಂದು ಚೈತ್ರ ಮಾಸದಲ್ಲಿ ಒಂದು ಭಜನೆ ಸತ್ಸಂಗ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಸತ್ಸಂಗ ಸದಸ್ಯರು ಕೂಡ ಆ ಒಂದು ಇದಕ್ಕೆ ಬರ್ಬೇಕು ಅಂತ ಹೇಳಿ ಈ ಮೂಲಕ ಇದೇ ನಮ್ಮ ಆಹ್ವಾನ. ನಾವೇನು ವಿಶೇಷವಾಗಿ ಈ ಪತ್ರಿಕೆ ಎಲ್ಲ ಮಾಡೋದಿಲ್ಲ ಅಥವಾ ಆಹ್ವಾನ ಪತ್ರಿಕೆ ಮಾಡೋದಿಲ್ಲ. ಹಾಗಾಗಿ 16ನೇ ತಾರೀಕಿನ ಒಂದು ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ. ಸ್ವಾಮೀಜಿ, ಹೇಳಿಮ್ಮ. 16ನೇ ತಾರೀಕೆ ನಮಗೆ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಇದೆ. ಇರ್ಲಮ್ಮ, ನೀವ್ ಹೋಗಿ ಬನ್ನಿಮ್ಮ. ಆಯ್ತು. ಯಾರು ಅವಕಾಶ ಇದ್ರೆ, ಯಾಕಂದ್ರೆ ಅಮ್ಮ ಏನೋ ಒಂದು ಇದ್ದೇ ಇರುತ್ತಲ್ಲಮ್ಮ. ಹೌದೌದು. ಹಂಗಾಗಿ ನಾವು ಏನ್ ಮಾಡಕ್ಕಾಗಲ್ಲ. ಹಾಗೆ ಎಷ್ಟು ಜನ ಸಾಧ್ಯ ಆದ್ರೆ ಎಷ್ಟು ಜನ ಬರ್ಲಿಮ್ಮ. ಆಯ್ತು. ಹಾಗೆ ಇನ್ನೊಂದ್ಸರಿ ಅವಕಾಶ ಹೋಗೋರು ಹೋಗಿ ಬರ್ಲಿಮ್ಮ. ಯಾರಿಗೆ ಅವಕಾಶ ಇದೆ ಬರ್ಲಿ ಪಾಪ. ಇಲ್ಲಮ್ಮ, ಇದು ಇಲ್ಲಿ ವಾಸವಿ ಕಲ್ಯಾಣ ಎಲ್ಲಿ? ಬೆಂಗಳೂರೇನಾ? ಬೆಂಗಳೂರು ವಿವಿಪುರಂ ವಾಸವಿನಲ್ಲಿ ಯಾವಾಗಲೂ ವರ್ಷ ಇಟ್ಕೊಳ್ತಾರೆ. ರಾಮಕೃಷ್ಣ ಮಠದ ಸ್ವಾಮಿಗಳ ಒಂದು ಪತ್ರಿಕೆ ಕಳಿಸ್ತೀವಿ ಕಾರ್ಯಕ್ರಮ. ಸರಿ, ಮುಕ್ತಾಯ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ